ಇಂಪಾದ ಕಂಠಸಿರಿಯೊಂದಿಗೆ ಇದುವರೆಗೆ ಹಾಡಿ ಎಲ್ಲರ ಮನನ್ನು ರಂಜಿಸಿದ ನೇತ್ರ ಸಾಯಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ GM ಸಿದ್ದೇಶ್ವರ್ ಅವರು ಬರ್ತಾ ಇದ್ದಾರೆ. ಅವರ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀವಿ. ಹಾಗೆ ಮಾಜಿ ಶಾಸಕರಾದ ಜಗಳೂರು ವಿಧಾನಸಭಾ ಕ್ಷೇತ್ರದ SV ರಾಮಚಂದ್ರ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳ್ಕೊಳ್ತೀವಿ. ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಪ್ರಾರ್ಥನೆ ಶ್ರೀಮತಿ ನೇತ್ರ ಸಾಯಿ ಪ್ರಕಾಶ್ ಅವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ.
ಗಣಪತಿ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಚಾಲನೆ ಕೊಟ್ಟ ನೇತ್ರಾ ಸಾಯಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈಗ ಈ ಪತ್ರಿಕಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಸತ್ಯಭಾಮ ಮಂಜುನಾಥ್ ಅವರು ಎಲ್ಲರನ್ನು ಸ್ವಾಗತ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಈ ಸುಂದರ ಸಂಜೆಯ ನಮಸ್ಕಾರಗಳು. ಬಂಧುಗಳೇ, ತಮಗೆಲ್ಲ ತಿಳಿದಿರುವ ಹಾಗೆ ಜಿಲ್ಲೆ ಸಮಾಚಾರ ಪತ್ರಿಕೆಯು ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗಳನ್ನು ಮಾಡಿದಂತಹ ಸಾಧಕರಿಗೆ ವರ್ಷದ ವ್ಯಕ್ತಿ ಎಂದು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಪರಂಪರೆ 2007ರಿಂದ ಪ್ರತಿ ವರ್ಷ ನಡೆಸಿಕೊಂಡು ಬಂದಿರುತ್ತದೆ. ಅದರಂತೆ ಈ ವರ್ಷ 2023ರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ದಾವಣಗೆರೆ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀ GM ಸಿದ್ದೇಶ್ವರರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆ ಸಮಾಚಾರ ಪತ್ರಿಕೆ ಬಳಗ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಸಮಾರಂಭದ ಉದ್ಘಾಟನೆ ಮಾಡಲು ಜಗಳೂರು ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ SV ರಾಮಚಂದ್ರರವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. 2023 ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಹಾಗೂ ಕರ್ನಾಟಕ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸಿರುವ ನಾಡಿನ ಪ್ರಸಿದ್ಧ ವಾಗ್ಮಿಗಳು ಆಗಿರುವ ಗೌರವಾನ್ವಿತ ಶ್ರೀ ಸಂತೋಷ ಹೆಗಡೆಯವರು ನಮ್ಮ ಈ ಕರೆಗೆ ಹೂಗೊಟ್ಟು ಕಾರ್ಯಕ್ರಮದ ಬಗ್ಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅವರಿಗೆ ನಾವು ವಿನಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಕೇಂದ್ರ ಬಿಂದು 2023ನೇ ಸಾಲಿನ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಭಾಜನರಾಗಿರುವ ಪ್ರಸಿದ್ಧ ವೈದ್ಯರು, ತಪೋವನದ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿರುವ ಡಾಕ್ಟರ್ ಶಶಿಕುಮಾರ್ ಯು ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಶಯ ನುಡಿಗಳನ್ನು ಆಡಲಿರುವ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರಿನಿಂದ ಬಂದಿರುವ ಪ್ರೊಫೆಸರ್ HS ಶರಿಶಂಕರ್ ಸರ್ ಅವರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎರಡು 2023ರ ನಮ್ಮ ಜಿಲ್ಲೆ ಸಮಾಚಾರ ಪತ್ರಿಕೆ ಬಳಗದ ವರ್ಷ ವ್ಯಕ್ತಿ ಪ್ರಶಸ್ತಿ ಪುರಸ್ಕೃತರಾಗಿರುವ ದಾವಣಗೆರೆಯ ಹೆಸರಾಂತ ಹಿರಿಯ ನ್ಯಾಯವಾದಿಗಳಾದ ಶ್ರೀ ರಾಮಚಂದ್ರ ಕಲಲ್ ಸರ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಬಳಗದ ನಮ್ಮ ಜಿಲ್ಲೆ ಸಮಾಚಾರ ಪತ್ರಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ಈ ಸಾಹಿತಿಗಳು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಆದಂತಹ ಶ್ರೀ V ಹನುಮಂತಪ್ಪನವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗದ ಕಾರ್ಯಕಾರಿ ಮಂಡಳಿಯವರಿಗೂ, ವಿಶೇಷ ಆಹ್ವಾನಿತರಾಗಿ ಬಂದಿರುವ ನಿಮ್ಮೆಲ್ಲರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಪತ್ರಿಕಾ ಬಳಗದ ಅಧ್ಯಕ್ಷರಾದ ಸತ್ಯಭಾಮ ಮಂಜುನಾಥ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಕೈ ಜೋಡಿಸಿದ ಮಹಾಂತೇಶ್ ಒಣರೊಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಈಗ ಕಾರ್ಯಕ್ರಮದ ಈ ಚಟುವಟಿಕೆ ಏನು ಅಂತ ಪ್ರಸ್ತಾವನೆಯನ್ನು ಸಮಿತಿ ಸದಸ್ಯರಾದ ಜಯಪ್ರಕಾಶ್ ಅವರು ಸಂಕ್ಷಿಪ್ತವಾಗಿ ಪ್ರಸ್ತಾವನೆಯಾಗಿ ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ.
ಎಲ್ಲರಿಗೂ ನಮಸ್ಕಾರ. ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗದ ಚಟುವಟಿಕೆಗಳ ಪಕ್ಷಿನೋಟ. ದೈನಂದಿನ ಪತ್ರಿಕೆಯ ಪ್ರಕಟಣೆಯ ಜೊತೆಯಲ್ಲಿಯೇ ಸಮಾಜಕ್ಕೆ ಹಿತವೆನಿಸುವ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕೆಂಬ ಸದುದ್ದೇಶದಿಂದ 2007ರಲ್ಲಿ ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗ ಅಸ್ತಿತ್ವಕ್ಕೆ ಬಂದಿದೆ. ಪ್ರಮುಖ ಕಾರ್ಯಕ್ರಮವಾಗಿ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಚಟುವಟಿಕೆಗೆ ಅದೇ ವರ್ಷ ನಾಂದಿ ಹಾಡಲಾಯಿತು. ಈ ತನಕ 16 ಮಂದಿ ಈ ಸನ್ಮಾನವನ್ನು ಸ್ವೀಕರಿಸಿದ್ದು ಅವರೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸಾಧನೆ ಸೇವೆಯನ್ನು ದಾಖಲಿಸಿದ್ದಾರೆ ಎಂಬುದು ಗಮನಾರ್ಹವಾದ ಸಂಗತಿ. ಈ ಪ್ರಧಾನ ಕಾರ್ಯಕ್ರಮದ ಜೊತೆಯಲ್ಲಿಯೇ ಪುಸ್ತಕ ಬಿಡುಗಡೆ, ಪುಸ್ತಕ ಅವಲೋಕನದಂತಹ ಕಾರ್ಯಕ್ರಮಗಳಿಂದಲೂ ಪತ್ರಿಕಾ ಬಳಗವು ಸಾರ್ವಜನಿಕವಾಗಿ ಮೆಚ್ಚುಗೆಯನ್ನು ಸಂಪಾದಿಸಿದೆ. ಈ ನಿಟ್ಟಿನಲ್ಲಿ 2012ರಲ್ಲಿ 12ರ ವರ್ಷದ 12ನೇ ತಿಂಗಳು ಮತ್ತು 12ನೇ ದಿನಾಂಕದಂದು ಒಟ್ಟು 12 ಮಂದಿ ವಿವಿಧ ರಂಗದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿರುವುದು ಒಂದು ವಿಶೇಷ ದಾಖಲೆಯ ಸಂದರ್ಭ ಎನ್ನಬಹುದಾಗಿದೆ. 2019 ಮತ್ತು 2021ರಲ್ಲಿ ಅನುಕ್ರಮವಾಗಿ ಪ್ರಕಟಗೊಂಡ ಅಕ್ಷರ ಯೋಧ ರಾಮೋಜಿರಾವ್ ಮತ್ತು ಸ್ವರ ಸಾಮ್ರಾಟ SP ಬಾಲಸುಬ್ರಹ್ಮಣ್ಯಂ ರವರ ಜೀವನ ಗಾಥೆಗಳ ಪುಸ್ತಕಗಳು ಕನ್ನಡದ ಮಟ್ಟಿಗೆ ಮೊಟ್ಟ ಮೊದಲ ಪ್ರಯತ್ನಗಳಾಗಿ ಪ್ರಕಟವಾಗಿರುವುದು, ಬಳಗದ ಸಂಸ್ಥಾಪಕರೇ ಲೇಖಕರಾಗಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಕಳೆದ ಬಾರಿ ನಗರ ದೇವತೆ ದುರ್ಗಾಂಬಿಕಾ ಜಾತ್ರೆಯ ನಿಮಿತ್ತ ಸ್ಥಳೀಯ ಖ್ಯಾತಿಯ ಮಂಡಕ್ಕಿ ಮೆಣಸಿನಕಾಯಿ ತಿನ್ನುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೂ ಕೂಡ ವಿಶೇಷ ಪ್ರಶಂಸೆಯನ್ನು ಸಂಪಾದಿಸಿತು. ವಿಶೇಷ ಪ್ರಶಸ್ತಿ ವಿಜೇತರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮಗಳು ಸಹ ಬಳಗದ ಚಟುವಟಿಕೆಗಳಲ್ಲಿ ಸೇರಿಕೊಂಡಿವೆ. ಒಟ್ಟಾರೆಯಾಗಿ ಪತ್ರಿಕಾ ಬಳಗವು ಸಾರ್ವಜನಿಕರ ಸಹಕಾರ ಪ್ರೋತ್ಸಾಹದೊಂದಿಗೆ ವಿಶೇಷವೆನಿಸುವ ರಚನಾತ್ಮಕ ಚಟುವಟಿಕೆಗಳಿಂದ ಮುಂದುವರಿಯುತ್ತಿದೆ ಎಂದು ತಮ್ಮೆಲ್ಲರ ಗಮನಕ್ಕೆ ತರಲು ನನಗೆ ತುಂಬ ಸಂತೋಷವೆನಿಸುತ್ತದೆ. ನಮಸ್ಕಾರ. ಸಂಕ್ಷಿಪ್ತವಾಗಿ ಪ್ರಾಸ್ತಾವನೆಗೆ ಮಾತನಾಡಿದ ಜಯಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈ ಸಂಸ್ಥೆಯ ಸಂಸ್ಥಾಪಕರು, ಈ ಪರಿಕಲ್ಪನೆಯ ಹೊಸ ಪರಿಕಲ್ಪನೆಯ ಆಯೋಜಕರು ಆದ ವಿ ಹನುಮಂತಪ್ಪನವರು ತಮ್ಮ 2 ಅನಿಸಿಕೆಯನ್ನು ಹಂಚ್ಕೋಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಭಿಕರೇ, 17 ವರ್ಷಕ್ಕೆ ಕಾಲಿಟ್ಟಿದ್ವಲ್ಲ ಅಂಥೇಳಿ ನನಗೆ ಖುಷಿ ಜೊತೆಗೆ ಆಶ್ಚರ್ಯನೂ ಆಗ್ತಾಯಿದೆ. ಅದಕ್ಕೆಲ್ಲ ನೀವು ಹಿತೈಷಿಗಳು ಎಲ್ಲರೂ ಕಾರಣ. ಪತ್ರಿಕಾ ಬಳಗದಲ್ಲಿ ಕೂಡ ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿದ್ರಿಂದ ಕಳೆದ 16 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸ್ಕೊಂಡು ಬಂದಿದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅತಿಥಿಗಳು ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚುತ್ತಾ ಇದ್ದಾರೆ, ಪ್ರಶಂಸೆ ಕೊಡ್ತಾ ಇದ್ದಾರೆ. ಜಿಲ್ಲೆಯ ಸಮಾಚಾರ ಬರೀ ಪತ್ರಿಕೆಯಾಗಿ ಅಷ್ಟೇ ಅಲ್ಲ, ಈ ಥರದ ಸಾರ್ವಜನಿಕ ಚಟುವಟಿಕೆಗಳು ಕೂಡ ತನ್ನನ್ನು ತೊಡಗಿಸ್ಕೊಂಡಿರೋದು ನನಗೆ ಹೆಮ್ಮೆ ಅನ್ನಿಸ್ತದೆ. ಇದೇ ರೀತಿಯ ಸಹಕಾರವನ್ನು ಮುಂದುವರಿಸಲಿಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಸರಳ ಸಜ್ಜನಿಕೆಯ ಮಿತ ಭಾಷೆಯ ಹನುಮಂತಪ್ಪನವರು ಮೈಕ್ ಹಿಡ್ಕೊಂಡು ಮಾತಾಡೋದು ಭಾರಿ ಕಡಿಮೆನೇ, ಇವತ್ತು ಮಾತಾಡಿದ್ದೇ ಹೆಚ್ಚು ಅಂತ ಹೇಳ್ತಾ ಈ ಒಂದು ಸಮಾರಂಭವನ್ನು ಜ್ಯೋತಿ ಬೆಳಗೋದ್ರೊಂದಿಗೆ ಉದ್ಘಾಟನೆ ಮಾಡಬೇಕಾಗಿ ಸಂಸದರಲ್ಲಿ ನಾನು ಕೇಳ್ಕೊಳ್ತೇನೆ. ಮಾಜಿ ಶಾಸಕರಾದ ರಾಮಚಂದ್ರ ಅವರು ಜೊತೆಗೆ ಎಲ್ಲರೂ ಸೇರಿ ಹಿರಿಯರು, ಸಿದ್ದೇಶ್ವರ ಅವರು ಎಲ್ಲರೂ
ಸಂತೋಷ್ ಅವರ ಕಡೆ ಅವರು ಎಲ್ಲರೂ ಸೇರಿ ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನಿತರ ಪರಿಚಯವನ್ನು ಈ ಜಿಲ್ಲಾ ಸಮಾಚಾರ ಪತ್ರಿಕೆಯ ಸಹ ಸಂಪಾದಕರು ಹಾಗೂ ಸಮಿತಿ ಸದಸ್ಯರಾದ ಶ್ರೀಮತಿ ಭಾರತಿ ಅವರು ಅವರ ಪರಿಚಯವನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲೆ ಸಮಾಚಾರ ದಿನಪತ್ರಿಕೆ ಬಳಗ ದಾವಣಗೆರೆ ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇತ್ರಗಳೊಂದಿಗೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪಥವನ್ನು ದಾಖಲಿಸಿರುವ ಕರ್ನಾಟಕದ ಮಧ್ಯಬಿಂದು ದಾವಣಗೆರೆ ನಗರದ ಮಧ್ಯಭಾಗದಲ್ಲಿನ ಶ್ರೀ ಶಿವಯೋಗಾಶ್ರಮದ ಆವರಣದಲ್ಲಿ ದಿನಾಂಕ 12/2/2024 ಸೋಮವಾರ ಸಂಜೆ 2023 ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಪ್ರಶಸ್ತಿಯನ್ನು ಯುವ ಉತ್ಸಾಹಿ ಸಾಧಕರೆನಿಸಿರುವ ಡಾಕ್ಟರ್ ಶಶಿಕುಮಾರ್ ವಿ ಮೇಹರವಡೆಯವರು ಸ್ವೀಕರಿಸುತ್ತಾರೆ. ನಾಡಿನ ಗಣ್ಯರ ಸಮ್ಮುಖದಲ್ಲಿ ಜಿಲ್ಲೆ ಸಮಾಚಾರ ದಿನಪತ್ರಿಕಾ ಬಳಗವು ಹೃನ್ಮನ ಪೂರ್ವಕ ಶುಭಾಶಯಗಳೊಂದಿಗೆ ಅವರಿಗೆ ಅರ್ಪಿಸಿದ ಅಭಿನಂದನಾ ಪತ್ರ. ಹೃದಯವಂತರೇ, ಸಮಾಜದಲ್ಲಿ ಸಾಸಿವೆಯಷ್ಟು ಸಾಧನೆ ಮಾಡಿ ಸಾಗರದಷ್ಟು ಪ್ರಚಾರ ಬಯಸುವ ಜನರ ಮಧ್ಯೆಯೂ ಸದ್ದಿಲ್ಲದೆ ಅಗಾಧ ಸಾಧನೆ ಮಾಡಿ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಅನೇಕ ಸಾಧಕರನ್ನು ಕಾಣಬಹುದು. ಅಂಥವರ ಸಾಲಿನಲ್ಲಿ ತಾವು ಒಬ್ಬರಾಗಿದ್ದು, ದಾವಣಗೆರೆ ಜಿಲ್ಲೆ ದೊಡ್ಡಬಾತಿ ತಪೋವನದ ಸಮೂಹ ಸಂಸ್ಥೆಗಳ ಚೇರ್ಮನರಾಗಿ ಅತ್ಯಲ್ಪ ಕಾಲದಲ್ಲಿಯೇ ಸಂಸ್ಥೆಯ ಕಾರ್ಯಕ್ಷೇತ್ರವನ್ನು ವಿಶಾಲವಾಗಿ ವಿಸ್ತರಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ತಪೋವನದ ಹೆಸರನ್ನು ನಾಡಿನುದ್ದಕ್ಕೂ ಪಸರಿಸಿದ ಹೆಗ್ಗಳಿಕೆ ನಿಮ್ಮದಾಗಿದೆ. ತುಂಗಭದ್ರಾ ತಟದ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಹರಿಹರದ ದಿವಂಗತ ವಾಸುದೇವ ಸಾ ಮೆಹರವಾಡೆ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ದಂಪತಿಗಳ ಪುತ್ರರಾಗಿ 1969 ಜುಲೈ 5ರಂದು ಜನಿಸಿದ ತಾವು ಬಾಲ್ಯದಲ್ಲಿಯೇ ಶಿಸ್ತು, ಶ್ರದ್ಧೆ, ಕ್ರಿಯಾಶೀಲತೆಯನ್ನು ರೂಢಿಸಿಕೊಂಡು ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಹರಿಹರದಲ್ಲೇ ಪೂರೈಸಿ ದೂರದ ಇಂಗ್ಲೆಂಡಿನ ಡರ್ಹ್ಯಾಮ್ ವಿಶ್ವವಿದ್ಯಾಲಯದಲ್ಲಿ MBA ಶಿಕ್ಷಣ ಪೂರೈಸಿದಿರಿ. ನಂತರ ನಿಮ್ಮ ತಂದೆಯವರು ಆಯುರ್ವೇದ ವೈದ್ಯರಾಗಿ ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ಅನುಸರಿಸಿಕೊಂಡು ಬಂದ ವೈದ್ಯ ಪದ್ಧತಿಯತ್ತ ಆಕರ್ಷಿತರಾಗಿ ದೇಶೀಯ ಪದ್ಧತಿಯನ್ನು ಇನ್ನೂ ಹೆಚ್ಚಿನ ನೈಪುಣ್ಯತೆಯೊಂದಿಗೆ ಅಭಿವೃದ್ಧಿಪಡಿಸಬೇಕೆಂಬ ಸಂಕಲ್ಪದೊಂದಿಗೆ ತಮ್ಮ 24ನೇ ವಯಸ್ಸಿನಲ್ಲಿ ಶ್ರೀ ಶಕ್ತಿ ಅಸೋಸಿಯೇಷನ್ ಸಂಸ್ಥೆಗೆ ಚಾಲನೆ ನೀಡಿ ಶ್ರೀಕಾರ ಹಾಕಿದಿರಿ. ಕಾರ್ಯ ವಿಸ್ತಾರದ ಆಸಕ್ತಿ ನಿರತರೆ. ತದನಂತರ ಈ ಸಂಸ್ಥೆಗೆ ಜನಶಿಕ್ಷಣ ಸಂಸ್ಥಾನ, ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದರ ಸಹಕಾರದೊಂದಿಗೆ ನಿಮ್ಮ ಸಂಸ್ಥೆಯ ಮೂಲಕ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮುನ್ನಡೆಯ ಹೆಜ್ಜೆಗಳನ್ನು ಹಾಕುತ್ತಾ ಸಾಗಿದಿರಿ. ತಾವು ಕರ್ನಾಟಕ ರಾಜ್ಯದ ದಾವಣಗೆರೆ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು 7 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೀರಿ. ಪ್ರತಿ ವರ್ಷವೂ 10,000 ಗಿಡಗಳನ್ನು ನೆಡೆಸುವುದರ ಮೂಲಕ ಪರಿಸರಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟ ಪರಿಸರ ಪ್ರೇಮಿಯೂ ಆಗಿದ್ದೀರಿ. ಸಾಧನಾ ಗಿರೇಸರರೇ, ತಾವು ಆಯ್ದುಕೊಂಡ ಪ್ರತಿ ಜಿಲ್ಲೆಗಳಲ್ಲೂ ಆಸ್ಪತ್ರೆ, ವೃದ್ಧಾಶ್ರಮ, ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಶ್ರಯ ಕಲ್ಪಿಸಿದ್ದು ಅಲ್ಲದೆ ಭಾರತ ಸರ್ಕಾರದ ಪ್ರಾದೇಶಿಕ ತರಬೇತಿ ಮತ್ತು ಸಂಪನ್ಮೂಲ ಕೇಂದ್ರದ ಕರ್ನಾಟಕ ಪ್ರಾಂತ್ಯದ ಹಾಲಿ ನಿರ್ದೇಶಕರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೀರಿ. ತಪೋವನ ಆಯುರ್ವೇದ ಮಹಾವಿದ್ಯಾಲಯ, ಆಯುರ್ವೇದ ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜು, ಪ್ರಾಥಮಿಕ ಶಾಲೆಗಳು, 10 ವೃದ್ಧಾಶ್ರಮಗಳು, 6 ಆಸ್ಪತ್ರೆಗಳನ್ನು ರಾಜ್ಯದ ಹಲವಾರು ಕಡೆ ನಡೆಸುತ್ತಿರೋದು ಶ್ಲಾಘನೀಯ. ಬಹುಪಾಲು ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿ ಆಯುರ್ವೇದ ವೈದ್ಯ ಶಿಕ್ಷಣ ಪಡೆಯುವಲ್ಲಿ ಸಾರ್ಥಕ್ಯವನ್ನು ಹೊಂದಿದ್ದಾರೆ. ಈ ಎಲ್ಲ ಸಾಧನೆಗಳ ಹಿಂದೆ ನಿಮ್ಮ ಸಾಮಾಜಿಕ ಕಳಕಳಿ, ಬದ್ಧತೆ, ಪರಿಶ್ರಮ, ಕ್ರಿಯಾಶೀಲತೆ ಕಂಡುಬರುತ್ತದೆ. ವಾಣಿಜ್ಯ ಉದ್ಯಮದ ಸಾರಥಿಗಳೇ, ತಾವು ಸಮಾಜ ಸೇವೆಯ ಜೊತೆಗೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದು ಶಕ್ತಿ ಇನ್ಫ್ರಾ ಡೆವಲಪರ್ಸ್ ಶಿವಮೊಗ್ಗ, ಶಕ್ತಿ ಗೋಲ್ಡನ್ ಹೋಮ್ ಪ್ರಾಪರ್ಟೀಸ್ ಬೆಂಗಳೂರು ಈ 2 ಕಂಪನಿಗಳ ಮಾಲೀಕರು ಆಗಿದ್ದೀರಿ. ತಾವು ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ, ಇಟಲಿ, ಚೀನಾ, ಸೌತ್ ಆಫ್ರಿಕಾ ಸೇರಿದಂತೆ ಅನೇಕ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಪಾರ ಅನುಭವ ಪಡೆದ ಯುವ ಉತ್ಸಾಹಿಗಳು, ಪ್ರತಿಭಾವಂತರು ಆಗಿದ್ದೀರಿ. ಪ್ರಶಸ್ತಿಗಳ ಭೂಷಣರೇ, ಸದ್ದಿಲ್ಲದೆ ಸಾಧನೆಯ ಮೈಲಿಗಲ್ಲುಗಳನ್ನು ದಾಟುತ್ತಾ ಬಂದ ತಮಗೆ ರಾಜ್ಯ ಸರ್ಕಾರದ ಗಣರಾಜ್ಯೋತ್ಸವ ಪ್ರಶಸ್ತಿ, ಬಾಳೆಹೊನ್ನೂರು ಪೀಠದ ಸಾಧನ ಸಿರಿ, ರಾಷ್ಟ್ರೀಯ ಗೌರವ ಸನ್ಮಾನ ಪುರಸ್ಕಾರ, ಅತ್ಯುತ್ತಮ ಸಂಸ್ಥೆ ಟೈಮ್ಸ್ನ ಆರೋಗ್ಯ ರಾಜ್ಯೋತ್ಸವ ಪ್ರಶಸ್ತಿ, ಮದರ್ ತೆರೇಸಾ ಆರ್ಥಿಕ ಅಭಿವೃದ್ಧಿ ಪ್ರಶಸ್ತಿ ಹೀಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳ ಭಾಜನರಾಗಿರುವ ತಮಗೆ 2022ರಲ್ಲಿ
ದಾವಣಗೆರೆ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಇತ್ತು ಪುರಸ್ಕರಿಸಿರುವುದು ತಮ್ಮ ಸೇವಾ ಕಾಳಜಿಗೆ ಹೊನ್ನ ಕಳಶವಿಟ್ಟಂತಾಗಿದೆ. ಯುವ ಸಮುದಾಯಕ್ಕೆ ಅನುಕರಣೆ ಎನ್ನುವಂತಹ ಸಾಧನೆಗಳನ್ನು ದಾಖಲಿಸಿರುವ ತಮಗೆ ದಾವಣಗೆರೆಯ ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗದ ವತಿಯಿಂದ 2023 ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಮಾಡಲು ಅತೀವ ಸಂತೋಷವೆನಿಸುತ್ತದೆ. ತಮ್ಮ ಸೇವಾ ಕಾರ್ಯಗಳು ನಿರಂತರವಾಗಿ ಸಾಗುತ್ತಾ ತಾವು ಸಾಧನೆಯ ಶಿಖರವೇರುವಂಥವರಾಗಲಿ ಹಾಗೂ ಅಭಿಮಾನಪೂರ್ವಕವಾಗಿ ಅರ್ಪಿಸಿದ ವರ್ಷದ ವ್ಯಕ್ತಿ 2023 ಪ್ರಶಸ್ತಿಯ ಅಭಿನಂದನಾ ಪತ್ರ. ಡಾಕ್ಟರ್ ಶಶಿಕುಮಾರ್ ಅವರ ಧರ್ಮಪತ್ನಿ ಜಯಲಕ್ಷ್ಮಿಯವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಸಂತೋಷ್ ಹೆಗಡೆಯವರು ಜೊತೆಗೆ ಸಿದ್ದೇಶ್ವರವರು, ಪರಮಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತವನ್ನು ಕೋರ್ತೀವಿ. ಬಸವಪ್ರಭು ಸ್ವಾಮೀಜಿಯವರಿಗೆ ಕೂಡ ಪ್ರಶಸ್ತಿಯನ್ನು ಪಡೆದ ಭಾಜನರಾದ ಡಾಕ್ಟರ್ ಶಶಿಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಬಸವಪ್ರಭು ಸ್ವಾಮೀಜಿಗಳೇ, ನನ್ನ ಮನದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೋತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಅತ್ಯಂತ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರುವಂಥ JM ಸಿದ್ದೇಶಣ್ಣನವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಹರಿಸಿದಂಥ ಮತ್ತು ಬಹುಶಃ ನಾಡಿನ ಎಲ್ಲ ಯುವಕರ ಆಶಾಕಿರಣ, ಎಲ್ಲ ಯುವಕರ ಫ್ಯಾನ್ ಆಗಿರುವಂಥ ಸಂತೋಷ್ ಹೆಗಡೆ ಸಾಹೇಬರೇ, ಪಕ್ಕದ ತಾಲೂಕಿನ ಸೋತರು ಗೆದ್ದರು ಶಾಸಕರು, ಯಾವಾಗಲೂ ಶಾಸಕರು, ಎಲ್ಲರ ಆತ್ಮೀಯ ಸ್ನೇಹಿತರು, ಎಲ್ಲರ ಆತ್ಮೀಯರ ಅಣ್ಣ ರಾಮಚಂದ್ರಣ್ಣನವರೇ, ಈ ಭಾಗದ ಅತ್ಯಂತ ಪ್ರಸಿದ್ಧ ನ್ಯಾಯವಾದಿಗಳು, ಅವ್ರ ಹೆಸರು ಕೇಳಿದರೆ ಸಾಕು, ಓ ಅವ್ರ ಕೇಸ್ ತೊಗೊಂಡ್ರೆ ಗೆದ್ದಂಗೆನೆ ಅನ್ನುವಂಥ ನಮ್ಮ ರಾಮಚಂದ್ರ ಕಲಾಲ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ LB ಹನುಮಂತಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಹೇಳಲಿಕ್ಕೆ ಬಂದಿರುವಂಥ ಹರಿಶಂಕರ್ ಅವರೇ, ಈ ಕಾರ್ಯಕ್ರಮವನ್ನು ಬಿತ್ತರಿಸಲಿಕ್ಕೆ ಬಂದಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ಪತ್ರಿಕಾ ಬಳಗದವರೇ, ಎಲ್ಲ ಸಭಿಕರೇ, ಇದು ಅತ್ಯಂತ ಭಾವುಕ ಕಾರ್ಯಕ್ರಮ. ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾನು ಈ ದಾವಣಗೆರೆ ಜಿಲ್ಲೆಯ 2023 ವರ್ಷದ ವ್ಯಕ್ತಿ ಅಂಥೇಳಿ ಆಯ್ಕೆ ಆಗ್ತೇನಾ ಅಂಥೇಳಿ ನನಗೆ ಅನ್ನಿಸ್ತಾ ಇರಲಿಲ್ಲ. ಹನುಮಂತಪ್ಪನವರು ಭಾಳ ವಿಶೇಷವಾಗಿ ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ನನ್ನನ್ನು ಆಯ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಆದರೆ ನನ್ನನ್ನು ಈ ವರ್ಷದ ವ್ಯಕ್ತಿ ಅಂಥೇಳಿ ಇಲ್ಲಿ ಸನ್ಮಾನಿಸ್ತಿರೋದಕ್ಕಾಗಿ ಹನುಮಂತಪ್ಪನವರು ಮತ್ತು ಜಿಲ್ಲಾ ಸಮಾಚಾರ ಪತ್ರಿಕೆಯ ಬಳಗದ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ವಿಚಿತ್ರ ಅನಿಸೋದೇನಂತಂದರೆ, ಇಂದಿನ ಈ ಜಗತ್ತಿನಲ್ಲಿ ಇವತ್ತಿನ ಈ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿನ ಹೀಗೆ ವರ್ಷದ ವ್ಯಕ್ತಿ ಅಂಥೇಳಿ ನಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ವರ್ಷದ ವ್ಯಕ್ತಿ ಅಂಥೇಳಿ ಕರೆಸಿ ಅತ್ಯಂತ ಸಂಭ್ರಮದಿಂದ, ನಮ್ಮ ಜಾತಿಯವರಲ್ಲ, ನಮ್ಮ
ಕುಟುಂಬದವರಲ್ಲ, ನಮ್ಮ ಸಂಪರ್ಕದಲ್ಲಿ ಯಾವತ್ತೋ ಒಂದು ಸತಿ ಸಂಪರ್ಕ ಬಂದಂಥ ಹನುಮಂತಪ್ಪನವರು, ಅವರ ಬಳಗದವರು ಯಾರೋ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ 17 ಜನರನ್ನು ಆಯ್ಕೆ ಮಾಡಿದ್ದಾರೆ. ನಾನು 18ನೇವನ ಹನುಮಂತಪ್ಪನವರೇ, 17ನೇವನು ನಾನು. ಈ ರೀತಿ 17 ಜನರನ್ನು ಆಯ್ಕೆ ಮಾಡಿ ಅವರನ್ನು ಕರೆದು ಅತ್ಯಂತ ಸಂಭ್ರಮದಲ್ಲಿ ಅವರದೇ ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಬಹುಶಃ 1-1.5 ತಿಂಗಳಿಂದ ಪ್ರತಿ ದಿವಸನೂ ಈ ಬಗ್ಗೆ ಏನಾದರೂ ಒಂದು ವಿಚಾರಗಳನ್ನು ಮಾಡಿಕೊಂಡು ನಿರಂತರವಾಗಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಮದುವೆಗೆ ತಯಾರಾಗುವ ರೀತಿಯಲ್ಲಿ ಈ ರೀತಿ ನಮ್ಮೊಳಗಿನ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ವರ್ಷದ ವ್ಯಕ್ತಿ ಅಂತೇಳಿ ಸಂಭ್ರಮದಿಂದ ಸನ್ಮಾನ ಮಾಡುವಂಥ ಕಾರ್ಯವನ್ನು ಬಹುಶಃ ಸುತ್ತಮುತ್ತಲಿನ ಯಾವ ಜಿಲ್ಲೆಯಲ್ಲೂ ಮಾಡ್ತಿರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಹನುಮಂತಪ್ಪನವರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ. ಇದು ಭಾಳ ಸಂತೋಷದ ವಿಚಾರ. ಅದು ಅವರ ಹೃದಯ ವೈಶಾಲ್ಯತೆ, ಹನುಮಂತಪ್ಪನವರ ಆ ಹೃದಯ ವೈಶಾಲ್ಯತೆ. ಇವನ್ಯಾರವ ಅನ್ನದ ರೀತಿಯಲ್ಲಿ ಇವ ನಮ್ಮವ ಅನ್ನುವಂಥೇಳಿ ಪ್ರತಿಯೊಬ್ಬರನ್ನು ನಮ್ಮವ ಅಂಥೇಳಿ ಗುರುತಿಸಿ ಅವರನ್ನು ವರ್ಷದ ವ್ಯಕ್ತಿ ಅಂತೇಳಿ ಸನ್ಮಾನ ಮಾಡಿಸ್ತಿದ್ದೀರಾ. ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಸನ್ಮಾನಗಳು ಇಲ್ಲಿ ವಿಶೇಷತೆ ಇನ್ನೊಂದು ಏನಂತಂದರೆ, ಪತ್ರಿಕಾ ಬಳಗದವರು ಸನ್ಮಾನ ಮಾಡೋದು. ಈಗಿನ ಈ ಜಗತ್ತಿನಲ್ಲಿ ನಾವು ಪತ್ರಿಕೆ ಅಥವಾ ಮೀಡಿಯಾ ಅತಿ ಹೆಚ್ಚಾಗಿ ಪತ್ರಿಕೆದವರು ಮೀಡಿಯಾದವರು ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಬಿತ್ತರಿಸುವಂಥ ಕಾಲ. ನಿರಂತರವಾಗಿ ನಮ್ಮಲ್ಲಿ ನಡೀತಿರುವಂಥ ಸಮಸ್ಯೆಗಳು, ನಮ್ಮ ಕುಂದುಕೊರತೆಗಳು, ನಮ್ಮಲ್ಲಿ ಅದು ಸರಿಗಿಲ್ಲ, ನಮ್ಮಲ್ಲಿ ಇದು ಸರಿಯಿಲ್ಲ ಅಂಥೇಳಿ ನೀವು ಬಿತ್ತರಿಸಲೇಬೇಕು. ಯಾಕಂದರೆ ನೀವು ಸಂವಿಧಾನದ 5ನೇ ಅಂಗ, ನೀವು ಅದನ್ನೆಲ್ಲ ಹೇಳಲೇಬೇಕಾಗ್ತದೆ. ಆದರೆ ಪ್ರತಿ ದಿವಸನೂ ನೀವು ಸಮಾಜದಲ್ಲಿ ನಡೆಯುವಂಥ ಕುಂದುಕೊರತೆಗಳನ್ನು ತೋರಿಸಿ ಸಮಾಜದಲ್ಲಿ ಸರಿ ಇದ್ದುದನ್ನು ತೋರಿಸೋದನ್ನು ಸ್ವಲ್ಪ ಕಲ್ತ್ಕೋಬೇಕಾಗ್ತದೆ. ಸರಿ ಇದ್ದುದನ್ನು ತೋರಿಸುವಂಥ ಕೆಲಸವನ್ನು ಹನುಮಂತಪ್ಪನವರು ಮಾಡ್ತಿದ್ದಾರೆ. ಅಲ್ಲಿ ಒಳ್ಳೆಯದು ಇದೆ, ಸಮಾಜದಲ್ಲಿ ಒಳ್ಳೆಯದು ಕೂಡ ಇದೆ. ಆ ಒಳ್ಳೆಯದನ್ನು ನಾವು ಪ್ರೋತ್ಸಾಹಿಸಬೇಕು, ಅದನ್ನು ತೋರಿಸಬೇಕು ಅನ್ನುವಂಥ ವಿಚಾರವನ್ನು ಈ ಪಾಸಿಟಿವ್ ಜರ್ನಲಿಸಮ್ ಅಂತ ನಾವೇನು ಕರಿತೀವಿ, ಪಾಸಿಟಿವ್ ಜರ್ನಲಿಸಮ್ ಕೆಲಸವನ್ನು ಕೂಡ ಹನುಮಂತಪ್ಪನವರು ಮಾಡ್ತಿದ್ದಾರೆ. ಈ ಪಾಸಿಟಿವ್ ಜರ್ನಲಿಸಮ್ ಕೆಲಸವನ್ನು ಕೂಡ ಎಲ್ಲರೂ ಮಾಡಬೇಕಾಗ್ತದೆ ಅಂಥೇಳಿ ನಾನು ಆಶಿಸ್ತಿದ್ದೀನಿ. ಇದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಈ ಕಾರ್ಯಕ್ರಮದ ಪ್ರತಿಯೊಂದು ಖರ್ಚು ಪೂರ ಹನುಮಂತಪ್ಪನವ್ರು ನೋಡ್ಕೊಳ್ತಿದ್ದಾರೆ. ನಾನು ಕೇಳಿದೆ, ಸರ್ ನೀವು ಇದೆಲ್ಲ ಮಾಡ್ತಿದ್ದು ನನಗೆ ಯಾಕೋ ಸ್ವಲ್ಪ ಮುಜುಗರ ಅನ್ನಿಸ್ತು, ಇನ್ನು ದುಡ್ಡು ಗಿಡ್ಡನ್ನು ಕೊಡಬೇಕಾ ಅಂತ ಕೇಳಿದೆ ನಾನು. ಇಲ್ಲ, 1 ರೂಪಾಯಿನೂ ಕೊಡುವಂಥದ್ದಿಲ್ಲ. ನಾವು ಇದು ನಮ್ಮ ಪತ್ರಿಕಾ ಬಳಗದಿಂದ ಪ್ರತಿ ವರ್ಷ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಿದ್ದೀವಿ. ನಾವೇನೋ ದುಡ್ಡು ಕೊಡಬೇಕಿಲ್ಲ. ನೀವು ಯಾರೂ 1 ರೂಪಾಯಿ ಅಂತ ಕೊಡುವಂಥದ್ದಿಲ್ಲ. ನಾವು ಇದನ್ನು ಬಳಗದಿಂದ ಮಾಡ್ತೀವಿ. ಇದು ನಮಗೆ ಒಂದು ವರ್ಷದ ಒಂದು ಕಾರ್ಯಕ್ರಮ. ನಾವು ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಅಂತಂದರು. ಅವರ ವರದಿಯನ್ನು ಕೂಡ ಇಲ್ಲಿ ಕೇಳುವಾಗ ನನಗನ್ನಿಸ್ತು, ಅವರು ಆ ಕಾರ್ಯಕ್ರಮವನ್ನು ಮನೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ. ವರ್ಷದ ಒಂದು ಕಾರ್ಯಕ್ರಮ. ಈ ಜಿಲ್ಲಾ ಸಮಾಚಾರ ಪತ್ರಿಕೆಯ ವಾರ್ಷಿಕೋತ್ಸವ ಅಂತಲೂ ಅನ್ಬೋದೇನೋ ಈ ಕಾರ್ಯಕ್ರಮ. ಆ ರೀತಿ ಅದನ್ನು ಅವರು ಆಚರಣೆ ಮಾಡ್ತಿದ್ದಾರೆ. ನನಗೆ ಇವತ್ತು ನೀವು ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡಿರೋದು ಇನ್ನೂ ಹೆಚ್ಚು ಜವಾಬ್ದಾರಿ ನನಗೆ ಬಂದಂತಾಗಿದೆ. ಈ ನಮ್ಮ ಮೆಡಿಕಲ್ ಸೆಕ್ಟ್ರಲ್ಲಿ ಹೇಳ್ತೀವಿ, ಈ ಆರೋಗ್ಯವಾಗಿದ್ದ ಮನುಷ್ಯ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಡಾಕ್ಟ್ರ್ ಅವನಿಗೆ ಏನೋ ಒಂದು ಟಾನಿಕ್ ಕೊಡ್ತಾನಂತೆ. ಎಂಥ ಟಾನಿಕ್ಕು? ವಿಟಮಿನ್ B ಕಾಂಪ್ಲೆಕ್ಸು ಅಂಥದ್ದು ಏನೋ ಒಂದು ಟಾನಿಕ್ ಕೊಟ್ಟು ಕಳಿಸ್ಕೊಡ್ತೀವಿ. ಅವನು ನೆಟ್ಟಿಗೆ ಇರ್ತಾನೆ, ಏನಿರಲ್ಲ ಅವನಿಗೆ, ಎಲ್ಲ ಆರಾಮಾಗೇ ಇರ್ತಾನೆ. ಆದರೂ ಅವನಿಗೆ ಡಾಕ್ಟ್ರ್ ಹತ್ರ ಬಂದಂದ್ರೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು. ಏನೋ ಒಂದು ಕೊಡೋದಲ್ಲ, ಅವನಿಗೆ ಕೊಡುವಾಗ ವಿಟಮಿನ್ ಕೊಟ್ಟರೆ ಅವನಿನ್ನೂ ಹೆಚ್ಚು ಈ ಚ್ಯವನ್ಪ್ರಾಶ್ ಕೊಡೋದು. ನಮ್ಮ ಆಯುರ್ವೇದದಲ್ಲಿ ನಾವು ಚ್ಯವನ್ಪ್ರಾಶ್ ಕೊಟ್ಟು ಕಳಿಸ್ತೀವಿ. ಚ್ಯವನ್ಪ್ರಾಶ್ ಕೊಟ್ಟರೆ ಅವನಲ್ಲಿ ಇನ್ನೂ ಹೆಚ್ಚು ಉತ್ಸಾಹ ಬರ್ತದೆ, ಹೆಚ್ಚು ಆ್ಯಕ್ಟಿವ್ ಆಗ್ತಾನೆ ಅಂಥೇಳಿ. ನನಗೆ ಇವತ್ತು ಹನುಮಂತಪ್ಪನವರು ಚ್ಯವನ್ಪ್ರಾಶ್ ಕೊಟ್ಟಂಗಾಗಿದೆ. ಇನ್ನೂ ಹೆಚ್ಚು ಉತ್ಸಾಹ, ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿಯನ್ನು 2023 ವರ್ಷದ ವ್ಯಕ್ತಿ ಅಂತ ಮಾಡಿ 2024ರಲ್ಲಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿ ಅಂಥೇಳಿ ನನಗೆ ಒಂದು ಬೆನ್ನು ತಟ್ಟಿ, ಉತ್ಸಾಹದಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಅಂಥೇಳಿ ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹ ಮಾಡಿದ್ದೀರಾ. ಹನುಮಂತಪ್ಪನವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಅದರೊಟ್ಟಿಗೆ ಬಸವಪ್ರಭು ಸ್ವಾಮಿಗಳು, ನಾವು ಅವರ ಆತ್ಮೀಯ ಶಿಷ್ಯಂದರು. ಬಸವಪ್ರಭು ಸ್ವಾಮಿಗಳು ನನಗೆ
ಎಲ್ಲ ಕಾರ್ಯಕ್ರಮಗಳು ನನ್ನ ಮಠದ ಮಗ ಅಂತೇಳಿ ನನ್ನ ಕನ್ಸಿಡರ್ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ನನ್ನ ಕರೀತಾರೆ. ಅವರು ಕೂಡ ನನಗೆ ಇವತ್ತು ಸನ್ಮಾನದಲ್ಲಿ ಸನ್ಮಾನಿಸಿದ್ದಾರೆ. ನಮ್ಮ GM ಸಿದ್ದೇಶಣ್ಣನವರು ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು, ಚಿರ ಯುವಕರು. ನಾನು ಅಣ್ಣ ಅಂತ ಕರಿತೇನೆ ಸಿದ್ದೇಶಣ್ಣವರಿಗೆ. ನನ್ನ ಅಣ್ಣ ಅವರು ಯಾವಾಗಲೂ ನನಗೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಅಂತ GM ಸಿದ್ದೇಶಣ್ಣನವರ ಕೈಯಿಂದನೂ ಕೂಡ ಸನ್ಮಾನ ತೊಗೊಂಡಂಗೆ ಆಗಿದೆ. ಇದೆಲ್ಲರ ಜೊತೆಗೆ ವಿಶೇಷವಾಗಿ ಸಂತೋಷ್ ಹೆಗಡೆಜಿಯವರು. ಸಂತೋಷ್ ಹೆಗಡೆಜಿಯವರ ಬಗ್ಗೆ ಇಲ್ಲಿ ಕುಂತವ್ರ ಹತ್ರ ಯಾರ ಹತ್ರನೂ ಹೇಳುವಂಥದ್ದಿಲ್ಲ. ಅವರು ನಮ್ಮ ರಾಜ್ಯದ ಅತ್ಯಂತ ಪ್ರಸಿದ್ಧ ಲೋಕಾಯುಕ್ತರು. ಬಹುಶಃ ಅವರ ಲೋಕಾಯುಕ್ತರು ಆದ ಮೇಲೆ ನಮ್ಮ ರಾಜ್ಯದ ಲೋಕಾಯುಕ್ತಕ್ಕೆ ಒಂದು ಬೆಲೆ ಬಂತು. ಅಂಥ ವಿಶೇಷವಾದ ವ್ಯಕ್ತಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಂತರದಲ್ಲಿ ನಮ್ಮ ರಾಜ್ಯದ ಲೋಕಾಯುಕ್ತರಾಗಿ ನಮ್ಮ ರಾಜ್ಯಕ್ಕೆ ಬಹುಶಃ ಈ ಲೋಕಾಯುಕ್ತ ಮತ್ತು ನ್ಯಾಯದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಒಂದು ಮಾದರಿ ವ್ಯಕ್ತಿತ್ವ. ಅಂತಹ ಮಾದರಿ ವ್ಯಕ್ತಿತ್ವದ ಸಂತೋಷ್ ಹೆಗಡೆಯವರ ಕೈಯಲ್ಲಿ ಸನ್ಮಾನ ಸ್ವೀಕರಿಸಿದ್ದೀನಿ. ಇದೆಲ್ಲ ತಮ್ಮೆಲ್ಲರ ಹಾರೈಕೆ, ತಮ್ಮೆಲ್ಲರ ಆಶೀರ್ವಾದ, ತಾವು ಕುಳಿತುಕೊಂಡಿರುವಂಥ ಎಲ್ಲ ಸಭಿಕರ ಆಶೀರ್ವಾದ ಅಂತ ಭಾವಿಸ್ತಾ ಇದ್ದೀನಿ. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಬಯಸ್ತಾ, ಮತ್ತೊಮ್ಮೆ ಹನುಮಂತಪ್ಪನವ್ರಿಗೂ ಜಿಲ್ಲಾ ಸಮಾಚಾರ ಪತ್ರಿಕೆ ಬಳಗದ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ವರ್ಷದ ವ್ಯಕ್ತಿ ಸನ್ಮಾನಕ್ಕೆ ಭಾಜನರಾದ ಶಶಿಕುಮಾರ್ ಅವರು ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸಿದರು. ಧನ್ಯವಾದಗಳು. ಈಗ ಆಶಯ ನುಡಿ ನುಡಿತಿದ್ದಾರೆ ಶಿವಶಂಕರ್ ಅವರು. ಅವರ ಪರಿಚಯ ಸಂಕ್ಷಿಪ್ತವಾಗಿ ನಮ್ಮ ಸಮಿತಿಯ ಸದಸ್ಯರಾದ ರಾಘವೇಂದ್ರ ನಾಯರಿ ಅವರು ಪರಿಚಯ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ರೊಫೆಸರ್ HS ಶಿವಶಂಕರ್ ಅವರು ಮೂಲತಃ ದಾವಣಗೆರೆಯ ಹರಿಹರದವರು. ತಂದೆ ಪ್ರೊಫೆಸರ್ HM ಶಂಕರನಾರಾಯಣ ರಾವ್ ಕೂಡ ಖ್ಯಾತ ವಿದ್ವಾಂಸರು. ಕನ್ನಡ ಸೇರಿದಂತೆ ಇಂಗ್ಲೀಷ್, ಸಂಸ್ಕೃತ, ತೆಲುಗು, ರಷ್ಯನ್ ಭಾಷೆಗಳ ಬಹುಭಾಷೆಗಳ ವಿದ್ವಾಂಸರಾಗಿರುವಂತಹ ಪ್ರೊಫೆಸರ್ ಹರಿಶಂಕರ್ ಭಾಷಾ ಅಧ್ಯಯನದ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಕಾಲ ಸೇವೆ ಸಲ್ಲಿಸಿದ್ದಾರೆ. ರಷ್ಯಾದಲ್ಲಿ ಹಲವು ವರ್ಷ ಕರ್ತವ್ಯ ನಿರ್ವಹಿಸಿರುವ ಇವರು ಮೂಲ ರಷ್ಯನ್ ಭಾಷೆಯಿಂದಲೇ ಕನ್ನಡಕ್ಕೆ ಹಲವು ಕೃತಿಗಳನ್ನು ಅನುವಾದಿಸಿದ್ದಾರೆ. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಜೊತೆಗೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ. 2017ರಲ್ಲಿ ಹದಡಿಯಲ್ಲಿ ನಡೆದ 7ನೇ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಕೂಡ ಲಭ್ಯವಾಗಿತ್ತು. ಜಿಲ್ಲೆ ಸಮಾಚಾರ ಪತ್ರಿಕೆಯ ಹಿತೈಷಿಗಳಾಗಿ ಇವರದು ಸ್ನೇಹಮಯ, ಸೌಜನ್ಯಪೂರ್ಣವಾದ ವ್ಯಕ್ತಿತ್ವವಾಗಿದೆ. ಸಂಸದರಾದ ಸಿದ್ದೇಶ್ವರ್ ಅವರಿಗೆ ಅನಾರೋಗ್ಯದ ಕಾರಣ ಅವರಿಗೆ ಬೀಳ್ಕೊಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಸಂಸದರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ಮೈಸೂರಿನ ಹಿರಿಯ ಸಾಹಿತಿ, ಕವಿಗಳು, ಹಲವು ಭಾಷೆಗಳ ರಷ್ಯಾ ಭಾಷೆಯನ್ನು ಕನ್ನಡ ಭಾಷೆಯಲ್ಲಿ ತರ್ಜುಮೆ ಮಾಡಿ ಅನೇಕ ಪುಸ್ತಕಗಳನ್ನು ಬರೆದ ಶಿವಶಂಕರ್ ಅವರು ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಇಂದಿನ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಯವರ ಪಡಿದಾವರೆಯಲ್ಲಿ ನಮಿಸಿ, ಹಾಗೆಯೇ ಈ ಸಮಾರಂಭದ ಉದ್ಘಾಟನೆ ಮಾಡಿದಂತಹ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ SV ರಾಮಚಂದ್ರ ಅವರೇ, ಈಗ ತಾನೇ ಅನಾರೋಗ್ಯ ಕಾರಣದಿಂದ ಇಲ್ಲಿಂದ ನಿರ್ಗಮಿಸಿದಂತಹ ಸಂಸದರಾದಂಥ ಶ್ರೀಮಾನ್ GM ಸಿದ್ದೇಶ್ವರ್ ಅವರೇ, ಪ್ರಶಸ್ತಿ ಪ್ರದಾನ ಮಾಡಿದಂತಹ ಹಿರಿಯರು, ಗೌರವಾನ್ವಿತ ಶ್ರೀ ಸಂತೋಷ್ ಹೆಗಡೆ, ವಿಶ್ರಾಂತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರೇ, ಶ್ರೀಮತಿ ಸತ್ಯಭಾಮ ಮಂಜುನಾಥ ಅವರೇ, ರಾಮಚಂದ್ರ ಕಲಾಲ್ ಅವರೇ, ಮಹಾಂತೇಶ ಒಣರೊಟ್ಟಿಯವರೇ, ವಿ ಹನುಮಂತಪ್ಪನವರೇ, ಸ್ನೇಹಿತರೆ, ಈಗ ಆಶಯ ನುಡಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ಬಹುಶಃ ನಾನು
ಹೇಳಬೇಕಾದದ್ದು ಬಹಳ ಇದೆ. ಆದರೆ ಸಮಯದ ಅಭಾವ ಇರೋದರಿಂದ ಹಾಗೂ ನಮ್ಮ ಹಿರಿಯರಾದಂತಹ ಲೋಕಾಯುಕ್ತರು, ಮಾಜಿ ಲೋಕಾಯುಕ್ತರನ್ನಾದ ಸಂತೋಷ್ ಹೆಗ್ಡೆ ಅವರು ಕೂಡ ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ನನ್ನ ಭಾಷಣವನ್ನು ಅಥವಾ ನನ್ನ ಮಾತುಗಳನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತೇನೆ. ಸರಿ. ನನಗೆ ಬಹಳ ಸಂತೋಷ ಆಗಿರುವಂಥದ್ದು ಏನಪ್ಪ ಅಂತಂದರೆ, ವೈಯಕ್ತಿಕವಾಗಿ ತುಂಬ ಸಂತೋಷವಾಗಿದೆ ಇವತ್ತು. ನನಗೆ ರಷ್ಯಾದ ಅನೇಕ ಮಂದಿ ರಷ್ಯನ್ನರು, ನನಗೆ ಸುಮಾರು 100 ಜನ ರಷ್ಯನ್ನರು ತಿರುವನಂತಪುರದಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಾಗಲೂ ಕೂಡ ಇಷ್ಟು ಸಂತೋಷ ಆಗಿರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ನಾನು ಇಲ್ಲಿ ನನ್ನ ಹಿರಿಯರಾದಂತಹ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರ ಪಕ್ಕದಲ್ಲಿ ನಾನು ಕೂತ್ಕೊಂಡ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ನನಗೆ ಸಂತೋಷ ಆಗಿದೆ. ನಿಜವಾಗ್ಲೂ ಇದು ಯಾವಾಗಲೂ ಸಿಕ್ಕುವಂಥದ್ದಲ್ಲ, ಏನೋ ಒಂದು ನನಗೆ ಅಪರೂಪವಾದಂಥದ್ದು ಇದು. ಅದಕ್ಕೆ ಕಾರಣರಾದಂಥವರು ನಮ್ಮ ವಿ ಹನುಮಂತಪ್ಪನವರು. ಹೆಗ್ಡೆಯವರ ವಿಷಯದಲ್ಲಿ ನಾನು ಏನು ಹೇಳಬೇಕಾಗಿಲ್ಲ, ಯಾಕೆಂದರೆ ಇಡೀ ನಾಡಿಗೆ ಗೊತ್ತು. ಅವರು ಅಷ್ಟೇ, ಅವರ ತಂದೆಯಾದಂತಹ ಕೆ ಎಸ್ ಹೆಗ್ಡೆ ಅವರು ಅಷ್ಟೇ. ಹಿಂದೆ ಯಡೂರು ಕೇಶವ ಭಾರತಿ ಒಂದು ಕೇಸ್ ಬಂತು. ಆ ಸಂದರ್ಭದಲ್ಲಿ 13 ಜನ ನ್ಯಾಯಾಧೀಶರು ಅದರ ನಿರ್ಣಯ ತಗೊಂಡ್ರು. ಆ 13 ನ್ಯಾಯಾಧೀಶರ ಪೈಕಿ ನಮ್ಮ ಸಂತೋಷ್ ಹೆಗ್ಡೆಯವರ ತಂದೆಯವರು ಕೆ ಎಸ್ ಹೆಗ್ಡೆಯವರು ಇದ್ದರು ಅನ್ನುವಂಥದ್ದು ಕರ್ನಾಟಕಕ್ಕೆ ಇದು ಹೆಮ್ಮೆ. ಆಮೇಲೆ ಕರ್ನಾಟಕದ ಲೋಕಾಯುಕ್ತಕ್ಕೆ ಏನಾದರೂ ಬಲ ಬಂತು ಅಂದರೆ, ಅಥವಾ ಅದಕ್ಕೆ ಏನಾದರೂ ಗೌರವ ಬಂತು ಅಂತಂದರೆ, ಅದನ್ನು ಎಲ್ಲರೂ ಮಾನ್ಯ ಮಾಡಿದರು ಅಂತಂದರೆ, ಅದಕ್ಕೆ ಕಾರಣ ನಮ್ಮ ಸಂತೋಷ್ ಹೆಗ್ಡೆ ಅವರು ಎಂತಹ ಇದನ್ನು ಮಾಡಿದರು ಅಂತಂದರೆ, ನಿಜವಾಗ್ಲೂ ಬೇಕು. ನಮ್ಮ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು. ಪ್ರತಿದಿನ ನೀವು ಪತ್ರಿಕೆಗಳನ್ನು ಓದ್ತಾ ಇರ್ತೀರಿ, ಹೇಗಿದೆ ನಮ್ಮ ಸಾರ್ವಜನಿಕ ಕ್ಷೇತ್ರ ಅಂಥೇಳಿ. ಆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು, ಕುಂದುಕೊರತೆಗಳನ್ನು, ಅದರಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನು, ಅವುಗಳನ್ನೆಲ್ಲ ತಿದ್ದಿ ಸರಿಪಡಿಸಿದರು. ಉದಾಹರಣೆಗೆ ಬೀಲಿ ಬಂದರನ ಉದಾಹರಣೆ ಇದೆ. ಆಮೇಲೆ ಅನೇಕ ಗಣಿ ಪ್ರದೇಶದ್ದು ಅದನ್ನೆಲ್ಲ ಅವರು ಬಹಳ ಸಮರ್ಥವಾಗಿ ಮಾಡಿದ್ದಾರೆ. ನನಗನ್ನಿಸ್ತದೆ ಅವರು ನಮ್ಮ ಉಪನಿಷತ್ತಿನ ಒಂದು ವಾಕ್ಯವನ್ನು ಅವರು ಚಾಚು ತಪ್ಪದಂತೆ ನಡೆಸ್ಕೊಂಬಂದಿದ್ದಾರೆ ಅಂತ. ಅದೇನು ಉಪನಿಷತ್ತಿನ ಮಾತು ಅಂದರೆ, ಸತ್ಯಂ ವದ ಧರ್ಮಂಚರ ಅಂತ. ಸತ್ಯವನ್ನೇ ನುಡಿಬೇಕು, ಧರ್ಮವನ್ನೇ ಆಚರಿಸಬೇಕು. ಯಾಕೆ ಸತ್ಯವನ್ನು ನುಡಿಬೇಕು, ಯಾಕೆ ಧರ್ಮವನ್ನು ಆಚರಿಸಬೇಕು ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕೆಂದರೆ ಆ ವೇದ ಅಥವಾ ಉಪನಿಷತ್ತು ಒಂದು ರೀತಿ ಪ್ರಭು ಸಂಹಿತ, ಕಿಂಗ್ಸ್ ಕಮಾಂಡ್ ಅದು. ಹಾಗೆ ಆ ಸತ್ಯವನ್ನು ಬಿಡದೆ ನಮ್ಮ ಮಾಜಿ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಅಂತಹ ಹಿರಿಯರ ಸಮ್ಮುಖದಲ್ಲಿ ಇಂತಹ ಒಂದು ಸೊಗಸಾದ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ನಮ್ಮ ಇವತ್ತಿನ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಶಶಿಕುಮಾರ್ ವಿ ಎಮ್ ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ಆಗಲೇ ಹೇಳಿದ್ದಾರೆ. ಅವರು ಹರಿಹರದವರು, ನಾನು ಕೂಡ ಹರಿಹರದವನು. ಹಾಗಾಗಿ ನನಗೊಂದು ಹೆಮ್ಮೆಯಾಗಿದೆ. ಈಗ ವಿ ಹನುಮಂತಪ್ಪನವ್ರ ವಿಷಯದಲ್ಲಿ ಬರ್ತೇನೆ. ಅವ್ರ ಬಗ್ಗೆ ನಾನು ಭಾಳ ಬರ್ಕೊಂಬಂದಿದ್ದೆ. ಏಕೆಂತಂದರೆ ನೀವು ನೋಡ್ತಾ ಇದ್ದೀರಿ, ಅವರು ಮಾತನಾಡ್ದಲೇ ಇರುವಂಥ ವ್ಯಕ್ತಿ, ಮಾತನಾಡ್ದಲೇ ಕೆಲಸವನ್ನು ಮಾಡುವಂಥ ವ್ಯಕ್ತಿ. ಅವರ ಬಗ್ಗೆ
ಸಹೃದಯಿ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಅವರ ಸ್ನೇಹಿತರೆಲ್ಲ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬನೂ ಕೂಡ ಅವರ ಗುಣಗಾನ ಮಾಡ್ತಾನೆ. ಅದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಅಂಥ ಹಿತೈಷಿ ಮಿತ್ರರ ಒಂದು ದೊಡ್ಡ ಪಡೆಯನ್ನೇ ಅವರು ಸಂಪಾದಿಸಿದ್ದಾರೆ. ಏನು ಹೇಳೋದು, ಇವತ್ತಿನ ಈ ಸಂತೋಷದ ಸಮಾರಂಭದಲ್ಲಿ ನನಗೆ ಒಂದು ಸಂಸ್ಕೃತದ ಸುಭಾಷಿತ ಬರುತ್ತೆ. ಆ ಸುಭಾಷಿತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮ್ಮ ಹನುಮಂತಪ್ಪನವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂತಂದರೆ ಯಾವ ದೊಡ್ಡ ವೃತ್ತಪತ್ರಿಕೆಗಳು ಮಾಡದಂತಹ ಕೆಲಸವನ್ನು ಇವರು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ಕ್ಷೇತ್ರದಲ್ಲಿ ಯಾವ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಗಣ್ಯರನ್ನು, ಕೆಲಸ ಮಾಡೋರನ್ನ ಹುಡುಕಿ ತೆಗೆದು ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ವಿಷಯ. ಬಹಳ ಅದಕ್ಕೋಸ್ಕರ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಈ ಮಾತು ಹೇಳಿದೆ, ಏನು ಸಂಸ್ಕೃತ ಸುಭಾಷಿತ ಬಹಳ ಚೆನ್ನಾಗಿದೆ. ಈ ನಮ್ಮ ಸಂಸಾರ ಅನ್ನುವಂಥದ್ದು ಒಂದು ದೊಡ್ಡ ವಿಷವೃಕ್ಷ. ಇದು ಇಲ್ಲಿ ಎಲ್ಲೂ ಸಿಹಿಯಾದಂಥದ್ದು ಇಲ್ಲವೇ ಇಲ್ಲ. ನೀವೇ ನೋಡಿ, ನೀವು ಎಷ್ಟು ಹಣ ಸಂಪಾದಿಸಿದ್ರು ಏನು ಮಾಡಿದರೂ ಕೂಡ ಮನಸ್ಸಿನಲ್ಲಿ ಇನ್ನೇನೋ ಉಳಿಯುತ್ತೆ. ಅಯ್ಯೋ ಇನ್ನೊಂದು ಬೇಕಾಗಿತ್ತು, ಇನ್ನೊಂದು ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ ಅಂಥೇಳಿ. ಹಾಗಾಗಿ ಈ ವಿಷಪೂರಿತವಾದಂಥ ವೃಕ್ಷ. ಆದರೆ ಈ ಸಂಸಾರ ವಿಷವೃಕ್ಷದಲ್ಲೂ ಕೂಡ ಸುಮಧುರವಾದಂಥ 2 ಹಣ್ಣುಗಳಿವೆ ಅಂತ ಹೇಳ್ತಾನೆ. ಆ ಕವಿಯ ಮಾತನ್ನೇ ಕೇಳೋಣ. ಸುಭಾಷಿತ: ಸಂಸಾರ ವೃಷವೃಕ್ಷಸ್ಯ ದ್ವೇ ಫಲೇ ಅಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಸಂಗತಿ ಸುಜನೈ ಸಹ. ಈ ಸಂಸಾರದ ವಿಷವೃಕ್ಷದಲ್ಲಿ 2 ಸುಮಧುರವಾದಂತಹ ಹಣ್ಣುಗಳಿವೆ. ಒಂದು ಯಾವುದಪ್ಪ ಅಂತಂದರೆ ಕಾವ್ಯಾಮೃತ ರಸಾಸ್ವಾದ. ಕಾವ್ಯವನ್ನು ಓದಿ, ರಾಮಾಯಣ, ಮಹಾಭಾರತ ಮೊದಲಾದಂಥ ಅನೇಕ ಕಾವ್ಯಗಳನ್ನು ಓದಿ ಅದರ ರಸಾಸ್ವಾದನೆ ಮಾಡೋದು. ಅದನ್ನು ಓದ್ತಾ ಇದ್ದರೆ ನಾವು ಎಲ್ಲಿದ್ದೀವಿ, ನಮ್ಮ ಎಲ್ಲ ಮನಸ್ಸಿನ ದುಗುಡುಗಳೆಲ್ಲ ಹೊರಟೋಗ್ತವೆ. ಅಂಥದ್ದು ಒಂದು. 2ನೇದು ಯಾವುದಪ್ಪ ಅಂತಂದರೆ ಸಂಗತಿ ಸುಜನೈ ಸಹ. ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಲ್ಲ, ಒಳ್ಳೆಯ ಜನಗಳು. ನಿಮ್ಮ ಜನ ಇಂಥ ಒಳ್ಳೆಯ ಜನಗಳ ಜೊತೆಗೆ ನಾನು ಕೂಡ ಇದ್ದೀನಿ. ಆದ್ದರಿಂದ ನನ್ನ ಮನಸ್ಸು ಪ್ರಫುಲ್ಲವಾಗಿದೆ, ನನ್ನ ಹೃದಯ ಬಹಳ ಶಾಂತವಾಗಿದೆ. ನೀವೆಲ್ಲ ಸಜ್ಜನರು, ನಿಮ್ಮೆಲ್ಲರ ಜೊತೆಗೆ ನಾನು ಇಲ್ಲಿ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹನುಮಂತಪ್ಪನವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಬಹುಭಾಷೆಯ ಲೇಖಕರು, ಸಾಹಿತಿಗಳು, ಕವಿಗಳು ಮೈಸೂರಿನಿಂದ ಬಂದು ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟ ಶಿವಶಂಕರ್ ಅವರಿಗೆ ಧನ್ಯವಾದಗಳು. ರಾಮಚಂದ್ರ ಕಲಾಲ್ ಅವರು ಕೂಡ ನಮ್ಮ ಈ ಜಿಲ್ಲಾ ಸಮಾಚಾರ ಪತ್ರಿಕೆಯಲ್ಲಿ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಪಡೆದವರು ಇವತ್ತು ವೇದಿಕೆಯಲ್ಲಿದ್ದಾರೆ. ತಮ್ಮ 2 ಅನಿಸಿಕೆಯನ್ನು ದಯವಿಟ್ಟು ಹಂಚ್ಕೋಬೇಕಂತ ಕೇಳ್ಕೊಳ್ತೇನೆ. 2023ರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಮಾರಂಭದ ಕೇಂದ್ರ ವ್ಯಕ್ತಿಗಳಾದಂಥ ಡಾಕ್ಟರ್ ಶಶಿಕುಮಾರ್ ಅವರ, ನಮ್ಮಂಥವರಿಗೆ ಅಂದರೆ ವಿಶೇಷವಾಗಿ ವಕೀಲರು, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ದಾರಿದೀಪ ಆಗಿರ್ತಕ್ಕಂಥ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೇ, ನಾನು ಕೂಡ ಹರಿಹರದವನೇ ಹುಟ್ಟಿನಿಂದ. ಇವತ್ತು ಹರಿಹರದವರ ಸಮ್ಮಿಲನ ಬಹಳ ಆಗಿದೆ. ನಮ್ಮ ಹರಿಶಂಕರ್ ಅವರು ಪ್ರಾಯಶಃ ನನ್ನ ಹಿರಿಯ ಅಣ್ಣನ ಅವರ ಕ್ಲಾಸ್ಮೇಟ್ ಹರಿಹರದಲ್ಲಿ, ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಇದೆ. ಸಹೋದರಿ ಸತ್ಯಭಾಮರವರು, ಅವರ ಯಜಮಾನರು ಕೂಡ ಬ್ಯಾಂಕ್ನಲ್ಲಿ ನಿವೃತ್ತಿಯನ್ನು ಹೊಂದಿ ನಮ್ಮೊಂದಿಗೆ ವಕಾಲತ್ತನ್ನು ಮಾಡ್ತಾಯಿದ್ದಾರೆ. ಈ ಸಮಾರಂಭದಲ್ಲಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲ್ಲ. ಹೆಚ್ಚಿಗೆ ಸಮಯವನ್ನು ಮುಖ್ಯ ಅತಿಥಿಗಳ ಪಾಲಿಗೆ ಬಿಟ್ಟುಕೊಡುತ್ತಾ ಸಂತೋಷ್ ಹೆಗಡೆಯವರ ಬಗ್ಗೆ 1-2 ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2011ರಲ್ಲಿ ಅವರು
ಲೋಕಾಯುಕ್ತರಾಗಿದ್ದರು. ಅದೇ ಸಮಯದಲ್ಲಿ ನಾನು ಹರಿಹರ ವಕೀಲರ ಸಂಘದ ಅಧ್ಯಕ್ಷನಾಗಿದ್ದೆ. ಆವಾಗ ಅವರಲ್ಲಿ ಅದೇ ಸಂದರ್ಭಕ್ಕೆ ಸಂತೋಷ್ ಹೆಗಡೆಯವರು ಲೋಕಾಯುಕ್ತರು, ಪತ್ರಿ ಬಸವನಗೌಡರು ಜಸ್ಟಿಸ್ ಪತ್ರಿ ಬಸವನಗೌಡರು ಅವರು ಉಪಲೋಕಾಯುಕ್ತರು. ಎಂಥ ಕೆಲಸ ಅಂತ ಹೇಳಿದರೆ, ಅವರು ಆಯಾ ಜಿಲ್ಲಾ ಕೇಂದ್ರಗಳಿಗೆ ಬಂದು ತಮ್ಮ ವಕೀಲರು, ತಮ್ಮ ಅಂದರೆ ಲೋಕಾಯುಕ್ತರ ಪರವಾಗಿ ವಾದ ಮಾಡ್ತಕ್ಕಂಥ ವಕೀಲರು ಯಾರಿರಬೇಕು ಅಂತ ಅವರೇ ಆಯ್ಕೆ ಮಾಡಿ ಅವರ ಸ್ಪೆಷಲ್ ಪಿ ಪಿ ಅಂತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಶಬ್ದ ಪ್ರಾಯಶಃ ಅವತ್ತಿಂದ ಬಂತು ಅನಿಸುತ್ತೆ, ಸ್ಪೆಷಲ್ ಪಿ ಪಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ನನ್ನನ್ನು ಪತ್ರಿ ಬಸವನಗೌಡರು ಈ ಸ್ಥಳಕ್ಕೆ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬಂದು ನನಗೆ ಕಾಲ್ ಮಾಡಿದರು, ನಿನ್ನನ್ನು ಲೋಕಾಯುಕ್ತ ಪ್ರಾಸಿಕ್ಯೂಟ್ರಾಗಿ ದಾವಣಗೆರೆ ಜಿಲ್ಲೆಯಿಂದ ನೇಮಕ ಮಾಡಿದ್ವಿ, ನೀನು ಒಪ್ಕೋಬೇಕು ಹಾಗೆ ಅಂತ. ನಾನು ಹರಿಹರದ ನಗರಸಭೆಯಲ್ಲಿ ಅಧ್ಯಕ್ಷನಾಗಿದ್ದೆ, ಒಂದು ಪಕ್ಷವನ್ನು ಪ್ರತಿನಿಧಿಸ್ತಾನೂ ಇದ್ದೆ. ಸರ್, ನಾನೊಂದು ಪಕ್ಷವನ್ನು ಪ್ರತಿನಿಧಿಸ್ತಕ್ಕಂಥವರಿಗೆ ಲೋಕಾಯುಕ್ತ ವಿಚಾರದಲ್ಲಿ ನನ್ನನ್ನು ಪ್ರಾಸಿಕ್ಯೂಟ್ರಾಗಿ ಮಾಡಿದ್ದು ಹೇಗಾಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದರು, ನೀನು ಒಂದು ಪಕ್ಷದ ಪರವಾಗಿದ್ದೆ, ಆದರೆ ನೀನು ಇದ್ದಂಥ ದಿನಗಳನ್ನು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿ ನೀನು ಕೆಲಸ ಮಾಡಿದ್ದಿ ಅಂತ ನನಗೆ ಇನ್ಫಾರ್ಮೇಷನ್ ಇದೆ. ಆದ್ದರಿಂದ ವಿ ವಾಂಟ್ ಯು ಟು ಬಿ ದಿ ಸ್ಪೆಷಲ್ ಪಿ ಪಿ ಆಫ್ ಲೋಕಾಯುಕ್ತ ಫ್ರಮ್ ಅವರ್ ಡಿಸ್ಟ್ರಿಕ್ಟ್ ಅಂತಕ್ಕಂಥ ಮಾತನ್ನು ಹೇಳಿದರು. ನನಗೆ ಭಾಳ ಎದೆ ತುಪ್ಪಿ ಬಂತು ವಿಚಾರ. ಈ ಮಾತನ್ನು ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಭ್ರಷ್ಟರಿಂದ ಈ ದೇಶ ತುಂಬಿದೆ. ಅಂದರೆ ನಿಷ್ಠಾವಂತ ಜನಗಳು ಇಲ್ವಾ? ನಿಷ್ಠಾವಂತ ಜನಗಳು ಇದ್ದಾರೆ, ಆದರೆ ಅವರನ್ನು ಗುರುತಿಸ್ತಕ್ಕಂಥ ಸಮಾಜಗಳು, ಸಮಾಜಮುಖಿಗಳು ಇಲ್ಲ. ಆದರೆ ಇವತ್ತು ವಿ ಹನುಮಂತಪ್ಪನವರು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬರೀ ಭ್ರಷ್ಟಾಚಾರದ ಬಗ್ಗೆ, ಭ್ರಷ್ಟರ ಬಗ್ಗೆ ನಾವು ಮಾತನಾಡೋದಷ್ಟೇ ಅಲ್ಲ, ಶಿಷ್ಟರ ಬಗ್ಗೆನೂ ಮಾತನಾಡಬೇಕು, ಶಿಷ್ಟರನ್ನು ಕೂಡ ಕರೆಸಿ ಸನ್ಮಾನಿಸಬೇಕು, ಅವ್ರಿಗೆ ಉತ್ತೇಜಿಸಬೇಕು ಅಂತಕ್ಕಂಥದ್ದೇ ಇವತ್ತಿನ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂತ ನಾನು ಭಾವಿಸಿದ್ದೇನೆ. ನಾನು 2011ರಲ್ಲಿ ವಕೀಲ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದೆ ದಾವಣಗೆರೆ ಜಿಲ್ಲೆಯಲ್ಲಿ. ಆ ನಂತರ ನಾನು ಲೋಕಾಯುಕ್ತ ಪ್ರಾಸಿಕ್ಯೂಟರ್ ಆಗಿದ್ದೆ. ಆವಾಗ ಅನೇಕ ಸಂದರ್ಭಗಳಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರನ್ನು ನಾನು ಹರಿಹರದ ವಕೀಲರುಗಳಿಗೆ ಪರಿಚಯಿಸಬೇಕಂತಕ್ಕಂಥ ಮನೋಭಾವ ನನಗೆ. ಅಂದರೆ ಕಿರಿಯ ವಕೀಲರು ನಾವು ಯಾವ ರೀತಿ ಬದುಕಬೇಕು ಅಂತ, ಕೇವಲ ದುಡ್ಡನ್ನು ಸಂಪಾದನೆ ಮಾಡಿ ದೇಶವನ್ನು ಕೊಳ್ಳೆ ಹೊಡೆದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾರೆ, ಎಲ್ಲಿ ಶ್ರೀಮಂತಿಗಿದೆಯೋ ಅಲ್ಲಿ ರಾಜಕೀಯ ಬರುತ್ತೆ, ಎಲ್ಲಿ ಶ್ರೀಮಂತಿಗಿದೆ ಅಲ್ಲಿ ಸುಲಭವಾಗಿ ರಾಜಕೀಯ ಬರುತ್ತೆ, ಎಲ್ಲಿ ರಾಜಕೀಯ ಇದೆಯೋ ಅಲ್ಲಿ ಸುಲಭವಾಗಿ ಶ್ರೀಮಂತಿಗೆ ಬರುತ್ತೆ ಅಂತಕ್ಕಂಥ ಮಾತನ್ನು ಮೊನ್ನೆ ತಾನೇ ಕಳೆದ ತಿಂಗಳು ನಮ್ಮ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟಾಗ ಈ ಮಾತನ್ನು ಮತ್ತೆ ಪುನರುಚ್ಚರಿಸಿದರು. ಅದ್ರ ಬಗ್ಗೆ ಈಗಲೂ ಕೂಡ ಅವರು ಹೇಳ್ತಾರೆ ಅಂತ ನನಗೆ ಅನ್ನಿಸ್ತದೆ. ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಗಿ ಮುದ್ದೆ ಅಲಿದು ಬಾಳುವ ತಂಗೆ, ಕಾಗೆ ಕದ್ದುಣ್ಣುವ ಭಕ್ಷ್ಯವ ಕಂಡು ಕರುಬೆ. ನಾವೆಲ್ಲರೂ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿದರೆ, ನಮಗೆ ಸಂಬಳ ಇರುತ್ತೆ, ಸರ್ಕಾರಿ ಅಧಿಕಾರಿಗಳಾಗಿ ಬರ್ತವೆ, ತಹಸೀಲ್ದಾರಾಗಿ ಬರ್ತಾರೆ, ಎ ಸಿ ಅಂತ ಬರ್ತಾರೆ, ಡಿ ಸಿ ಅಂತ ಬರ್ತಾರೆ, ಡಿವಿಷನಲ್ ಕಮಿಷನರ್ ಅಂತ ಬರ್ತಾರೆ. ಎಲ್ಲರೂ ಕೂಡ ಮಂತ್ರಿಗಳು ಅಂತ ಅನ್ನಿಸ್ಕೊಳ್ತಾರೆ, ಪ್ರಜಾಪ್ರತಿನಿಧಿಗಳು ಅಂತ ಅನ್ನಿಸ್ಕೊಳ್ತಾರೆ. ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಭತ್ಯೆಗಳಿವೆ, ಸಂಬಳಗಳಿವೆ, ಎಲ್ಲ ಇವೆ. ಇಷ್ಟಕ್ಕೆ ಯಾಕೆ ತೃಪ್ತಿ ಇಲ್ಲ ಅವರಿಗೆ ಅಂತ. ಆ ತೃಪ್ತಿ ಎಲ್ಲಿಲ್ವೋ ಅಲ್ಲಿ ಭ್ರಷ್ಟಾಚಾರ ಮನೆ ಮಾಡುತ್ತೆ. ಅದಕ್ಕೋಸ್ಕರ ಡಿ ವಿ ಜಿ ಅವ್ರು ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದರೆ, ರಾಗಿ ಮುದ್ದೆಯ ನುಂಡು ನಲಿದು ಬಾಳುವ ತಂಗೆ, ಕಾಗೆ ಕದ್ದುಣ್ಣುವ ಭಕ್ಷ್ಯವ ಕಂಡು ಕರುಬೆ. ಯಾವುದೋ ಯಾರ ತಿಥಿಗಿಟ್ಟಿರ್ತಕ್ಕಂಥ ಸಿಹಿಯನ್ನು, ಜಿಲೇಬಿಯನ್ನು ಕಾಗೆ ಎತ್ಕೊಂಡು ಹಾರಿಬಿಡುತ್ತೆ ತಿಥಿಗಿಟ್ಟಂಥದ್ದನ್ನು. ನಾನು ರಾಗಿ ಮುದ್ದೆಯನ್ನುಂಡು ನಲಿದು ಬಾಳ್ತಾ ಇರೋನಿಗೆ ಅದನ್ನು ಕಂಡ್ಯಾಕೆ ನಾನು ಕರುಬಿಸಬೇಕು, ಅದನ್ನು ಕಂಡ್ಯಾಕೆ ನಾನು ಅದರ ಬಗ್ಗೆ ಆಸೆ ಮೋಹ ಪಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಸಿವು ಎಂತಿಪ್ಪುದಾದರೇನು ಉಣಿಸುವನ್, ಬಾಗಿಸದಿರು ಆತ್ಮವನ್ನು ಮಂಕುತಿಮ್ಮ. ರಾಗಿ ಮುದ್ದೆಯನ್ನುಂಡು ನಲಿದು ಬಾಳುವ ತಗ್ಗೆ, ಕಾಗೆ ಕದ್ದುಣ್ಣುವ ಭಕ್ಷ್ಯವ ಕಂಡು ಕರುಬೆ. ಹಸಿವು ಎಂತಪ್ಪುದಾದರೇನು ಉಣಿಸುವನ್, ಬಾಗಿಸದಿರು ಆತ್ಮವನ್ನು ಮಂಕುತಿಮ್ಮ. ನಾವೆಲ್ಲರೂ ನಮ್ಮ ಆತ್ಮವನ್ನು ಬಾಗಿಸಬಾರ್ದು, ಏನಿದೆಯೋ ಅದರಲ್ಲಿ ತೃಪ್ತಿ ಪಡಬೇಕು.
ನಾವು ಮಾಡ್ತಕ್ಕಂಥ ಪ್ರತಿನಿತ್ಯದ ಕೆಲಸಗಳಲ್ಲಿ ಅಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಡ್ಕೋಬೇಕು. ನಾವು ಪ್ರತಿದಿನವೂ ಕೂಡ ಎದ್ದ ತಕ್ಷಣ ನಮ್ಮ ಮಟ್ಟಿಗೆ ನಾವು ಪ್ರಶ್ನೆ ಮಾಡ್ಕೋಬೇಕು. ಏನು ಅಂತ ಹೇಳಿದರೆ, ನಾನು ಏನು ಸೇವೆಯನ್ನು ಮಾಡಿದ್ದೇನೆ, ನನ್ನ ಬದುಕು ಎಷ್ಟರ ಮಟ್ಟಿಗೆ ಸಾರ್ಥಕವಾಯಿತು, ನನ್ನ ಯಾರಿಗಾದರೂ ನೋವಾಯಿತು, ಅಥವಾ ನನ್ನ ಶ್ರೀಮಂತಿಕೆಯಲ್ಲಿ ಸಾರ್ವಜನಿಕರ ಪಾಲೇನಾದರೂ ಒಳಗೊಳ್ತು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡ್ಕೋಬೇಕು. ಈ ವಿಷಯವನ್ನು ನೇರವಾಗಿ ಜಸ್ಟಿಸ್ ಸಂತೋಷ್ ಹೆಗ್ಡೆಯವರು ಮನೆ ಮನೆಗೆ ತಲುಪಿಸ್ತಕ್ಕಂಥ ಮಾತನ್ನು ಭಾಳ ನಿಷ್ಠುರವಾಗಿ ಅದನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರಾಯಶಃ ಈ ದೇಶದ ಯಾವೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಆಂದೋಲನವನ್ನು, ಇದನ್ನು ನಾನು ಆಂದೋಲನ ಅಂತ ಕರಿತೇನೆ, ಜಸ್ಟಿಸ್ ಸಂತೋಷ್ ಹೆಗ್ಡೆಯವರು ಹೇಳ್ತಕ್ಕಂಥ ಮಾತನ್ನು ಇದು ಒಂದು ಆಂದೋಲನ. ಈ ಆಂದೋಲನವನ್ನು ಯಾರೊಬ್ಬರು ಎತ್ಕೊಂಡಿರಲಿಕ್ಕಿಲ್ಲ. ಅವ್ರ ಜೊತೆಗೆ ನೂರಾರು ಸಾವಿರಾರು ಜನಗಳು ಬೇಕಾಗಿಲ್ಲ. ಗಾಂಧೀಜಿಯವರು ಕೂಡ ಸ್ವತಂತ್ರಕ್ಕಾಗಿ ಹೋರಾಟ ಹೊರಟಾಗ ಅವರೊಬ್ಬರೇ ಇದ್ದರು. ಅದೇ ರೀತಿ ಸಂತೋಷ್ ಹೆಗ್ಡೆಯವರು ಕೂಡ ಇವತ್ತು ಈ ಹೋರಾಟದಲ್ಲಿ ಅವರು ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಕೈ ಜೋಡಿಸಬೇಕು, ಅವರು ನಮಗೆ ಮಾರ್ಗದರ್ಶಕರಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಸಮಯ ಹೆಚ್ಚಿಗಿಟ್ಕೊಳ್ತಾ ಇದ್ದೇನೆ ಅಂತ ಅನ್ನಿಸ್ತದೆ. ಕ್ಷಮಿಸಿ. ಇಷ್ಟೊಂದು ಮಾತುಗಳನ್ನು ಆಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಳೆದ ಸಾಲಿನಲ್ಲಿ ವರ್ಷದ ವ್ಯಕ್ತಿಯ ಪ್ರಶಸ್ತಿಗೆ ಭಾಜನರಾದ ಕಲಾಲ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದೆ. ಪರಮ ಪೂಜ್ಯರಾದ ಬಸವಪ್ರಭು ಸ್ವಾಮೀಜಿಯವರು ಸಾಂಕೇತಿಕವಾಗಿ ಒಂದು ಆಶೀರ್ವಚನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಳ್ತಾ, ಮಹಾಜಂಗಮ ಜ್ಯೋತಿಗಳಾದ ಕರ್ತು ಮುರುಗೇಶನನ್ನು ಸ್ಮರಣೆ ಮಾಡಿಕೊಳ್ತಾ, ಜಯದೇವ ಜಗದ್ರುಳವರನ್ನು ಸ್ಮರಣೆ ಮಾಡಿಕೊಳ್ತಾ, ದೀಕ್ಷಾ ಗುರುಗಳು ಅರಿವಿನ ಗುರುಗಳಾದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ನಮ್ಮ ದಾವಣಗೆರೆಯ ಜಿಲ್ಲೆ ಸಮಾಚಾರ ದಿನಪತ್ರಿಕೆ ಬಳಗದ ವತಿಯಿಂದ ಪ್ರತಿ ವರ್ಷವೂ ವರ್ಷದ ವ್ಯಕ್ತಿ ಎನ್ನುವಂತಹ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಡಾಕ್ಟರ್ ಶಶಿಕುಮಾರ್ ಇವರಿಗೆ ನೀಡುತ್ತಾ ಇದೆ. ಅವರನ್ನು ಇಲ್ಲಿ ಹೃತ್ಪೂರ್ವಕವಾಗಿ ಮೊದಲಿಗೆ ಅಭಿನಂದಿಸುತ್ತಾ, ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂತಹ ಪ್ರಸಿದ್ಧ ಗೌರವಾನ್ವಿತ ಶ್ರೀ ಸಂತೋಷ್ ಹೆಗಡೆಯವರು, ವಿಶ್ರಾಂತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ನಮಗೆಲ್ಲರಿಗೂ ಲೋಕಾಯುಕ್ತ ಇಲಾಖೆ ಪರಿಚಯನೇ ಇದ್ದಿದ್ದಿಲ್ಲ. ಯಾವಾಗ ಪರಿಚಯ ಆಯಿತು ಅಂತಂದರೆ, ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ಆ ಇಲಾಖೆಗೆ ಬಂದ ಮೇಲೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಪರಿಚಯ ಆಯಿತು. ಅವ್ರು ಮಾಡುವಂತಹ ಕಾರ್ಯವನ್ನು ನೋಡಿ ನಮ್ಮೊಳಗೆ ಒಂದು ಇರುವ ಗಾದೆಯನ್ನು ಸ್ವಲ್ಪ ತಿದ್ದುಪಡಿ ಮಾಡಿದ್ವಿ ನಾವು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗಾದೆ ಮಾತಿತ್ತು. ನಾವು ಮುಂದೆ ಏನು ಹೇಳ್ತಾ ಹೋದ್ವಿ ಅಂತಂದರೆ, ಸಾಹೇಬ್ರ ಒಂದು ಕೆಲಸವನ್ನು ನೋಡಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಲೋಕಾಯುಕ್ತರಿಗೆ ಅಂತ ಹೇಳ್ತಾ ಹೋದ್ವಿ ನಾವು. ಅದು ಅಂಥ ಮಾತನ್ನು ಹೇಳಲಿಕ್ಕೆ ಅವರೇ ಪ್ರೇರಣೆ. ಅಷ್ಟು ತಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ದೇಶ ಸೇವೆಯನ್ನು ಮಾಡಿದ್ದಾರೆ, ರಾಜ್ಯದ ಸೇವೆಯನ್ನು ಮಾಡಿದ್ದಾರೆ. ಅವರನ್ನು ನೋಡಿ ನಮಗೆಲ್ಲರಿಗೂ ಸಂತೋಷ ಆಯಿತು. ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದು ಇನ್ನೂ ಭಾಳಷ್ಟು ಸಂತೋಷ ಆಗಿದೆ. ನಿಜವಾಗ್ಲೂ ಕಾಯಕ ಅಂದರೆ ಪರಿಶುದ್ಧ ಅಂತ ಕರಿತೀವಿ ನಾವು. ಸತ್ಯ ಶುದ್ಧವಾಗಿರುವುದೇ ಕಾಯಕ. ಅಂತಹ ಸತ್ಯಶುದ್ಧವನ್ನು ಕಾಯಕವನ್ನು ಮಾಡಿರುವಂತಹ ನಮ್ಮ ನಡುವೆ ಇರುವಂತಹ ವ್ಯಕ್ತಿಯವರಿಗೆ ನಾವು ಸಂತೋಷ್ ಹೆಗಡೆಜಿಯವರಿಗೆ ಒಂದ್ಸರಿ ಜೋರಾಗಿ ತಟ್ಟಿ ನಾವು ಅಭಿನಂದಿಸೋಣ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ವಿಶೇಷ ವ್ಯಕ್ತಿಗಳನ್ನು ಹುಡುಕಿ ಪ್ರಶಸ್ತಿಯನ್ನು, ವರ್ಷದ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಹನುಮಂತಪ್ಪನವರು. ಅವರನ್ನು ನೋಡಿದರೆ ನಮಗೆ ಖುಷಿಯಾಗತ್ತೆ. ಯಾವ ರೀತಿಯಾಗಿ ನಮ್ಮ ಗುರುಗಳು ಬಸವಶ್ರೀ ಪ್ರಶಸ್ತಿಯನ್ನು ಕೊಡುವಾಗ ವಿಶೇಷ ಇರೋರನ್ನ ಹುಡುಕ್ತಾರೋ, ಹಾಗೆ ಅವರು ಮಧ್ಯ ಕರ್ನಾಟಕದಲ್ಲಿರುವಂತಹ ಗಣ್ಯರನ್ನು ವಿಶೇಷವಾಗಿ ಗುರುತಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಕಾರ್ಯ ಬಹಳ ಒಳ್ಳೆಯದು. ಯಾಕಂದರೆ ಸಮಾಜಕ್ಕೆ ಒಳ್ಳೆಯವರು ಬೇಕಾಗಿದ್ದಾರೆ. ಒಳ್ಳೆಯವರನ್ನು ಗುರುತಿಸೋದಿದೆಯಲ್ಲ, ಅದು ದೊಡ್ಡ ಕೆಲಸ. ಅಂತಹ ಕಾರ್ಯವನ್ನು ನಮ್ಮ ಹನುಮಂತಪ್ಪನವರು ಮಾಡ್ತಾಯಿದ್ದಾರೆ. ಜಿಲ್ಲಾ ಸಮಾಚಾರದ ಎಲ್ಲ ಬಳಗದವರು ಮಾಡ್ತಾಯಿದ್ದಾರೆ. ಅವ್ರನ್ನೂ ಒಂದ್ಸರಿ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಅವರಲ್ಲಿಯೂ ಹಾಗೂ
ವಕೀಲರಾಗಿರುವಂತಹ ರಾಮಚಂದ್ರ ಕಲಾಲ್ ಅವರಲ್ಲಿಯೂ, ಸತ್ಯಭಾಮ ಮಂಜುನಾಥ್ ಅವರಲ್ಲಿಯೂ ಹಾಗೂ ಭಾಗವಹಿಸಿರುವ ಎಲ್ಲ ಶರಣರು ಶರಣೆಯರು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮಾನವ ಈ ಭೂಮಿಗೆ ಬಂದ ಮೇಲೆ ಈ ಶರೀರ ಅನ್ನುವಂತಹದ್ದು ಒಂದು ದಿನ ಅಳಿದು ಹೋಗುತ್ತೆ. ಮಣ್ಣಿಂದ ಬಂದಿದ್ದು ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಆದರೆ ಉಳಿಯೋದು ಯಾವುದಪ್ಪ ಅಂದರೆ ನಾವು ಮಾಡಿರುವಂತಹ ಒಳ್ಳೆಯ ಕಾರ್ಯಗಳು. ಅಳಿಯುವುದು ಕಾಯ, ಉಳಿಯುವುದು ಕಾರ್ಯ ಅಂತಂದು ಹೇಳಬೇಕಾಗತ್ತೆ. ಉಳಿಯೋದು ನಾವು ಮಾಡಿರುವಂತಹ ಸತ್ಕಾರ್ಯಗಳು. ಯಾರು ಸತ್ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಅವರು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರವಾಗಿ ಇರ್ತಾರೆ. ಅವರೇ ನಿಜವಾದ ಚಿರಂಜೀವಿಗಳು. ಇವತ್ತು ಬಸವಣ್ಣನವರನ್ನು ಸ್ಮರಣೆ ಮಾಡ್ತೀವಿ, ಮಹಾತ್ಮ ಗೌತಮ ಬುದ್ಧರನ್ನು ಸ್ಮರಣೆ ಮಾಡ್ತೀವಿ, ಯೇಸು ಕ್ರಿಸ್ತರನ್ನು ಸ್ಮರಣೆ ಮಾಡ್ತೀವಿ, ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದರೆ ಅವರ ವ್ಯಕ್ತಿತ್ವ ಅಷ್ಟು ದೊಡ್ಡದು. ವ್ಯಕ್ತಿಗೆ ಸಾವು ಇದೆ, ಆದರೆ ವ್ಯಕ್ತಿತ್ವಕ್ಕೆ ಸಾವಿಲ್ಲ. ಅವರು ಮಾಡಿರುವಂತಹ ಸಾಧನೆ, ಅವರು ಮಾಡಿರುವಂತಹ ಸೇವೆ, ಹಾಗಾಗಿನೇ ಅವರು ಇವತ್ತು ಚಿರಂಜೀವಿಗಳಾಗಿದ್ದಾರೆ. ಆ ರೀತಿಯಾದಂತಹ ಒಂದು ಒಳ್ಳೆಯತನದ ದಾರಿಯಲ್ಲಿ ನಾವು ನಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಒಂದು ಆದರ್ಶದ ದಾರಿಯಲ್ಲಿ ಸೇವೆ ಮಾಡುವಂತಹ ಒಂದು ಹಂಬಲವನ್ನು ಇಟ್ಕೊಂಡು ಬಿಟ್ಟು ತಪೋವನ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂತಹ ಒಬ್ಬ ನಮ್ಮ ನಡುವೆ ವಿಶೇಷ ವ್ಯಕ್ತಿಗಳಾದರೆ ಅವರೇ ಡಾಕ್ಟರ್ ಶಶಿಕುಮಾರ್ ಅವರು ಅನ್ನುವಂಥದ್ದು. ಅವ್ರಿಗೂ ಒಂದ್ಸರಿ ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರ ಸಂಸ್ಥೆಗೆ ನಾನು ಹೋಗಿದ್ದೀನಿ. ಅವರಲ್ಲಿ 10 ರುದ್ರಾಶ್ರಮಗಳದಾವೆ. ಇವತ್ತು ರುದ್ರಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಿರೋದು ನೋಡಿ ನನಗೆ ಭಾಳ ನೋವಾಗತ್ತೆ. ಈ ರುದ್ರಾಶ್ರಮಗಳಿಗೆ ಯಾರು ಕಳಿಸ್ತಾ ಇದ್ದಾರೆ ಅಂದರೆ ವಿದ್ಯಾವಂತರೇ. ಅವರೆಲ್ಲ ಡಾಕ್ಟರ್ ಅದಾರೆ, ಇಂಜಿನಿಯರ್ ಅದಾರೆ, ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಅದಾರೆ. ಅವರು ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅಂಥವರನ್ನು ಅವರು ರುದ್ರಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಇವರು ವಿದ್ಯಾವಂತರೇನಪ್ಪ ಅಂತ ಅನಿಸುತ್ತೆ. ವಿದ್ಯೆ ಅಂದರೆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದು ನಿಜವಾದ ವಿದ್ಯೆ ಅದು. ಆದರೆ ಮಾನವೀಯತೆ ಇಲ್ಲದೆ ಮೃಗತ್ವದ ಕಡೆ ಹೋಗ್ತಾ ಇದೆಯಲ್ಲಪ್ಪ ನಮ್ಮ ಸಮಾಜ ಅನ್ನುವಂಥ ಒಂದು ನೋವಾಗ್ತಾ ಇದೆ. ಎಷ್ಟೋ ಜನರನ್ನ ಎಲ್ಲೆಲ್ಲೋ ಇವತ್ತು ಸಿಗ್ತಾ ಇದ್ದಾರೆ. ಅಂಥವ್ರನ್ನ ಕರ್ಕೊಂಬಂದ್ಬಿಟ್ಟು ಇವತ್ತು ರುದ್ರಾಶ್ರಮ ಅಂತ ಮಾನವೀಯತೆಯ ಒಂದು ಮಹಾಪೂರವನ್ನೇ, ಅಂತಃಕರಣದ ಕರುಣ ಸಾಗರವನ್ನೇ ಇವತ್ತು ಶಶಿಕುಮಾರ್ ಅವರು ಅವ್ರ ಮೇಲೆ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ. ನಿಜವಾಗ್ಲೂ ಮನೆಯಲ್ಲಿ ಇವತ್ತು ನಾಯಿ ಸಾಕ್ತಾರೆ, ಅದರ ತಾಯಿ ಸಾಕಲ್ಲ. ನೂರಾರು ತಾಯಿಗಳನ್ನು ಸಾಕ್ತಾ ಇದ್ದಾರೆ. ಅಂಥ ಒಂದು ಸಮಾಜ ಸೇವೆ, ಎಲ್ಲಕ್ಕಿಂತ ಮುಖ್ಯ ಆರೋಗ್ಯದ ಸೇವೆ, ಒಂದು ದೇಶಿ ಪದ್ಧತಿಯ ಆಯುರ್ವೇದಿಕ ಕಾಲೇಜನ್ನು ಪ್ರಾರಂಭ ಮಾಡಿ 10 ಹಲವು ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಅದು ಇವತ್ತು ಈ ಪತ್ರಿಕೆ ಮುಖಾಂತರ ಗೊತ್ತಾಯಿತು. ಅವ್ರ ಕಾರ್ಯಕ್ರಮಗಳಿಗೆ ಹೋಗಿ ಬರ್ತಾ ಇದ್ವಿ, ಅಲ್ಲಿ ಒಂದು ಒಳ್ಳೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿತ್ತು. ಆ ತಪೋವನ ನೋಡಿದ ತಕ್ಷಣ ನಿಜವಾಗ್ಲೂ ತಪೋವನನೇ ಅಂತ ಕರಿಬೇಕಾಗತ್ತೆ. ಒಬ್ಬರು ಸಂತರು ಸ್ವಾಮಿಗಳು ಇರುವಂತಹ ರೀತಿಯಲ್ಲಿ ಆ ಕಾಲೇಜನ್ನು ಅಭಿವೃದ್ಧಿಗೊಳಿಸಿದರೆ ಎಲ್ಲ ಕಡೆಯೂ ಗಿಡ ಮರಗಳು, ಒಂದು ಊಟಿಯಲ್ಲಿದ್ದೇವೇನಪ್ಪ ಅಥವಾ ಕೊಡಗಿನಲ್ಲಿದ್ದೇವೇನಪ್ಪ ಆ ರೀತಿಯಾದಂಥ ಒಂದು ಭಾವನೆ ಆ ಆಸ್ಪತ್ರೆಗೆ ಹೋದ ತಕ್ಷಣವೇ, ತಪೋವನಕ್ಕೆ ಹೋದ ತಕ್ಷಣವೇ ಬರುತ್ತೆ. ನಾನು ಮೊದಲು ಬಂದಾಗ ತಪೋವನ ಸಂಸ್ಥೆ ಅಂತ ದಾರಿಯಲ್ಲಿ ಕಾಣ್ತಾ ಇತ್ತು. ಇಲ್ಲಿ ಯಾರೋ ಸ್ವಾಮಿಗಳಿರ್ಬೋದೇನೋ ಅಂತ ಅನ್ಕೊಂತಿದ್ದೆ ನಾನು ಹರಿಹರಕ್ಕೆ ಹೋಗೋಂಥ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಡಾಕ್ಟರ್ ಶಶಿಕುಮಾರ್ ಅವರು ಕರೆದು ನೋಡಿದಾಗ ಒಬ್ಬ ಸ್ವಾಮಿಗಳು ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ನೀವು ನಿಜವಾಗ್ಲೂ ಮಾಡ್ತಾ ಇದ್ದೀರಿ ಅಂಥೇಳಿ ನಾವು ಅವರಿಗೆ ಅಭಿನಂದನೆ ಮಾಡಿ ಬಂದ್ವಿ. ಅವರಿಗೆ ಇವತ್ತು ವರ್ಷದ ವ್ಯಕ್ತಿಯನ್ನು ನೀಡಿದ್ದು ಭಾಳ ಸಂತೋಷವನ್ನು ತಂದಿದೆ. ಅವರಿಂದ ಇನ್ನೂ ಇದೇ ರೀತಿಯಾದಂಥ ಸಮಾಜಮುಖಿ ಕಾರ್ಯಗಳು ಹೆಚ್ಚು ಜರುಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದಿಂದ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತಾ, ಸಮಯ ಭಾಳ ಆಗ್ತಾ ಇದೆ. ನಾವು ನೀವೆಲ್ಲರೂ ಮಾನ್ಯ ಸಂತೋಷ್ ಹೆಗಡೆಯವರ ಮಾತುಗಳನ್ನು ಕೇಳಬೇಕು ಅಂತ ಕಾಯ್ತಾ ಇದ್ದೀವಿ. ಅವ್ರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ಧನ್ಯವಾದಗಳು, ಶರಣು ಶರಣಾರ್ಥಿಗಳು. ಪರಮ ಪೂಜ್ಯರಾದ ಬಸವಪ್ರಭು ಸ್ವಾಮೀಜಿಯವರು ಒಳ್ಳೆಯ ನಿಷ್ಕನ್ನವಾದ ಒಂದು ಮಾತುಗಳನ್ನು ಹೇಳಿದರು. ಧನ್ಯವಾದಗಳನ್ನು ಹೇಳ್ತಾ, ಈಗ ತಾವೆಲ್ಲ ಕಾಯ್ತಾ ಇದ್ದೀರಿ ಸಂತೋಷ್ ಹೆಗಡೆಯವರ ಮಾತು ಕೇಳಬೇಕಂತ. ಹಾಗಾಗಿ ಸಂತೋಷ್ ಹೆಗಡೆಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಬಸವಪ್ರಭು ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದಂಥ SV ರಾಮಚಂದ್ರ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅನಾರೋಗ್ಯದ ಕಾರಣ ಬೇಗನೆ ಹೋದಂಥ
ಸನ್ಮಾನ್ಯ GM ಸಿದ್ದೇಶ್ವರರಿಗೆ ವಂದಿಸ್ತಾ, ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪ್ರೊಫೆಸರ್ HS ಹರಿಶಂಕರ್ ಅವರೇ, ಶ್ರೀಮತಿ ಸತ್ಯಭಾಮ ಮಂಜುನಾಥ್ ಅವರೇ, ಶ್ರೀ ರಾಮಚಂದ್ರ ಕಲಾಲ್ ಅವರೇ, ಶ್ರೀ ಮಹಾಂತೇಶ್ ವಿ ಒಣಗರೊಟ್ಟಿಯವರೇ, ಶ್ರೀ ವಿ ಹನುಮಂತಪ್ಪನವರೇ, ಸಭೆಯಲ್ಲಿರುವಂಥ ಎಲ್ಲ ಬಂಧುಗಳೇ, ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಯಾಕಂದರೆ ನನ್ನ ಅನುಭವದಲ್ಲಿ ಇವತ್ತಿನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ಜಾಗ ಇಲ್ಲ ಅಂತ ನಾನು ತಿಳ್ಕೊಂಡವನು. ಆದರೆ ಇಂಥ ಕಾರ್ಯಕ್ರಮಗಳನ್ನು ಕಂಡಾಗ ಕೆಲವರು ಅಂತೂ ಇದ್ದಾರೆ, ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇರ್ತಾರೆ ಅನ್ನೋ ಅನುಭವ ಕೂಡ ನನಗೆ ಬಂದಿದೆ. ಇದಕ್ಕೆ ಈ ಕಾರಣ ನಾನು ಮೊದಲಾಗಿ ಇದಕ್ಕೆ ಕಾರಣಭೂತರಾದಂಥ ಹನುಮಂತಪ್ಪನವರನ್ನು, ಅವರ ಸಿಬ್ಬಂದಿಯನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಇಂಥ ಕಾರ್ಯಕ್ರಮದಿಂದ ಸಮಾಜಕ್ಕೆ 2 ಸಂದೇಶಗಳು ಹೋಗ್ತದೆ. ಒಂದು, ಸನ್ಮಾನವನ್ನು ಪಡೆದಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹುರುಪು ಬರ್ಬೋದು. ನಾವು ಈ ಮುಂದೆ ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸಿ ಇನ್ನು ಹೆಚ್ಚಿನ ಸನ್ಮಾನ ನಮಗೆ ಸಿಗಬಹುದನ್ನುವ ಒಂದು ವಿಚಾರ ಅವರಲ್ಲಿ ಬರ್ಬೋದು. ಎರಡನೇದ್ದು, ಈ ಸಮಾರಂಭವನ್ನು ವೈಯಕ್ತಿಕವಾಗಿ ಕಂಡವರಲ್ಲೂ ಮತ್ತು ಇದರ ಬಗ್ಗೆ ಮಾಧ್ಯಮದಲ್ಲಿ ಓದಿದವರಲ್ಲಿ ಕೂಡ ಅವರಲ್ಲೂ ಒಂದು ಹುರುಪು ಬರ್ಬೋದು. ನಾವು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಈ ಸಮಾಜ ನಮಗೂ ಕೂಡ ಸನ್ಮಾನ ಕೊಡ್ಬೋದು ಅನ್ನೋದರಿಂದ, ಇದರಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಬರ್ಬೋದು. ಒಳ್ಳೆಯ ವ್ಯಕ್ತಿಗಳಿಗೆ ಸ್ಥಾನಮಾನ ಸಿಕ್ಕಿದರೆ ಸಮಾಜದಲ್ಲಿ ಭಾಳಷ್ಟು ಒಳ್ಳೆಯ ವಿಚಾರಗಳು ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದಲ್ಲಿ ನಾನು ಬಹಳ ಅನ್ಯಾಯವನ್ನು ನಾನು ಲೋಕಾಯುಕ್ತಕ್ಕೆ ಬರುವ ಮೊದಲು ಜಸ್ಟಿಸ್ ವೆಂಕಟಾಚಲ ಅವರಿದ್ದರು. ಅವರು ನಿಜವಾಗಲೂ ಲೋಕಾಯುಕ್ತಕ್ಕೆ ಒಂದು ಮುಖ ಕೊಟ್ಟವರು. ಅವರು ಲೋಕಾಯುಕ್ತ ಇದೆ ಅಂತ ಒಂದು ಸಂಸ್ಥೆಯನ್ನು ತೋರಿಸ್ಕೊಟ್ಟವರು ಅವರು. ತದನಂತರ ನಾನು ಬಂದೆ, ಅವ್ರು ಮಾಡಿದ ಕೆಲಸವನ್ನು ನಾನು ಮುಂದುವರಿಸ್ಕೊಂಡು ಹೋಗಿದ್ದೇನೆ. ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ಯಾಕೆ ಈ ಒಂದು ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ನಾನು ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಯಾಕಂದರೆ ನಾನು ಚಿಕ್ಕವನಾಗಿದ್ದಾಗ ಸಮಾಜದ ಭಾವನೆ ಆ ರೀತಿ ಇತ್ತು. ತಪ್ಪು ಮಾಡಿದವರನ್ನು ಆ ಸಮಾಜ ಶಿಕ್ಷಿಸ್ತಾ ಇತ್ತು. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾಯಿದ್ರು, ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು, ಕೋರ್ಟ್ ಶಿಕ್ಷೆ ಅಲ್ಲ. ಅದು ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾಯಿತ್ತು. ಆದ್ದರಿಂದ ತಪ್ಪು ಮಾಡುವವರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಮತ್ತು ಅದೇ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನ ಸಮಾಜ ಗುರುತಿಸಿ ಈ ರೀತಿ ಸನ್ಮಾನ ಕೂಡ ಮಾಡ್ತಾಯಿತ್ತು. ಆದ್ದರಿಂದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ಗೌರವ ಇತ್ತು. ಹೀಗೆ ಪ್ರಾಮಾಣಿಕರಿಗೆ ಇವತ್ತು ಯಾವ ಗೌರವವೂ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನೋಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಅಂಥ ಒಂದು ಸಮಾಜದಲ್ಲಿದ್ದೇವೆ. ಅದರಿಂದ ಏನಾಗಿದೆ ಅಂದರೆ, ಈ ಸಮಾಜದಲ್ಲಿ ಇರುವಂಥ ಒಂದು ರೋಗ, ದುರಾಸೆ ಅನ್ನುವ ರೋಗ, ಅದರ ಮಟ್ಟ ಎತ್ತರಕ್ಕೆ ಹೋಗಿದೆ. ಇವತ್ತು ಆ ದುರಾಸೆಯಿಂದ ಈ ದೇಶಕ್ಕೆ ಆಗುವಂಥ ಅನ್ಯಾಯದ ಬಗ್ಗೆ ಭಾಳ ಜನರಿಗೆ ಮಾಹಿತಿ ಇಲ್ಲ. ಈ ದುರಾಸೆಗೆ ಯಾವ ಮದ್ದು ಇಲ್ಲ. ಕ್ಯಾನ್ಸರ್ಗೆ ಮದ್ದಿದೆ, ಟ್ಯೂಬರ್ಕ್ಲೋಸಿಸ್ಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ದುರಾಸೆಗೆ ಮದ್ದಿಲ್ಲ. ದುರಾಸೆಗೆ ಯಾವ ಕಾನೂನಿನ ಹೆದರಿಕೆ ಕೂಡ ಇಲ್ಲ. ಉದಾಹರಣೆಗೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಎಲ್ಲ ರಾಷ್ಟ್ರಗಳ ಪ್ರಾಮಾಣಿಕತೆ ಅಸೆಸ್ಮೆಂಟ್ ಮಾಡ್ತಾರೆ. ಅದರಲ್ಲಿ 2016ರಲ್ಲಿ ಚೈನಾ ಭಾರತಕ್ಕಿಂತಲೂ ಜಾಸ್ತಿ ಭ್ರಷ್ಟ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೋದು. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಭಾರತದಲ್ಲಿ ಬರೀ 7 ವರ್ಷ. ಆ 7 ವರ್ಷ ಕೂಡ ಆಗಬೇಕಾದ್ರೆ 50 ವರ್ಷ ಬೇಕು, ಕೊನೆಗೆ ತೀರ್ಪು ಬರಬೇಕಾದ್ರೆ. ಯಾರಿಗೆ ಹೆದರಿಕೆ ಇದೆ? ಆದ್ದರಿಂದ ಇವತ್ತು ಆ ಒಂದು ಭ್ರಷ್ಟಾಚಾರ ಅನ್ನೋದು ಏನು ತಪ್ಪಿಲ್ಲ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕೋಕ್ಕೆ ನಾವು ಜೈಲಿನ ಡೋರಿಗೆ ಹೋಗ್ತೇವಲ್ಲ. ಎಂಥ ಸಮಾಜದಲ್ಲಿದ್ದೇವೆ? ಪ್ರಾಮಾಣಿಕರನ್ನು ಕಂಡ್ರೆ ಒಂದು ವಿಚಾರ, ಭ್ರಷ್ಟರನ್ನು ಕಂಡ್ರೆ ಇನ್ನೊಂದು ವಿಚಾರ. ಯಾಕೆಂದರೆ ಇವಾಗಲೇ ಯಾರು ಹೇಳಿದಂಗೆ ಕುಲಾಲ್ ಅವರು ಹೇಳಿದ್ರಂತೆ, ಇವತ್ತಿನ ಸಮಾಜ ಅಂಥ ಸಮಾಜ, ಬರೀ ಶ್ರೀಮಂತಿಗೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜ. ಯಾಕಂದರೆ ಶ್ರೀಮಂತನಾದರೆ ಅಧಿಕಾರ ಖರೀದಿ ಮಾಡ್ಬೋದು. ನೀವು ಓದ್ತಾ ಇರ್ತೀರಲ್ಲ ಪೇಪರಲ್ಲಿ, ಒಂದು ಸರ್ಕಾರಿ ಹುದ್ದೆಗೆ ಹಣ ಕೊಟ್ಟರೆ ಕೆಲಸ ಸಿಗ್ತದೆ.
ಇತ್ತೀಚೆಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 45 ಲಕ್ಷ ತಗೊಳ್ತಾ ಇದ್ರಂತೆ, ಪೇಪರಲ್ಲಿ ಬಂದಿದೆ. ಅವರು ಅಧಿಕಾರಕ್ಕೆ ಬಂದರೆ ಮತ್ತೆ ಆ ಸಂಬಳಕ್ಕಿಂತ ಜಾಸ್ತಿ ಗಿಂಬಳ ಮಾಡ್ತಾರಲ್ಲ. ಅಂಥ ಒಂದು ಸಮಾಜದಲ್ಲಿದ್ದೇವೆ ನಾವು. ಹಣ ಇದ್ದರೆ ಹುದ್ದೆ ಬರ್ತದೆ, ಹುದ್ದೆ ಇದ್ದರೆ ಹಣ ಬರ್ತದೆ. ಇದಕ್ಕೆ ದಾರಿ ಏನು? ನನಗನಿಸುವ ವಿಚಾರ ಒಂದು, ಈ ದುರಾಸೆಗೆ ಮಟ್ಟ ಹಾಕಬೇಕಾದ್ರೆ ಒಂದೇ ದಾರಿ, ಅದು ತೃಪ್ತಿ ಅನ್ನೋ ಒಂದು ಗುಣ ನಮ್ಮ ಹಿರಿಯರು ಕಟ್ಟಿದ್ದು. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ದುರಾಸೆಗೆ ತೃಪ್ತಿ ಮಟ್ಟ ಹಾಕ್ತದೆ. ಬೇರೆ ದಾರಿ ಇಲ್ಲ, ಯಾವ ದಾರಿಯೂ ಇಲ್ಲ. ನೋಡಿ, ಈ ಒಂದು ಸಮಾಜದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಈ ದುರಾಸೆ. 50ನೇ ದಶಕದಲ್ಲಿ ಒಂದು ಹಗರಣ, ಜೀಪ್ ಹಗರಣದಲ್ಲಿ 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಅಧಿಕಾರದಲ್ಲಿದ್ದವರು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 64 ಕೋಟಿ ಕೊಳ್ಳೆ ಹೊಡೆದ್ರು. ಒಂದೊಂದು ದಶಕದಲ್ಲಿ ಸಾವಿರಾರು ಹಗರಣಗಳು ನಡೀತವೆ. ನಾನು ಒಂದೊಂದು ಹಗರಣದ ಬಗ್ಗೆ ಉದಾಹರಣೆ ಕೊಡ್ತಾ ಇದ್ದೇನೆ. ಬೋಫರ್ಸ್ ನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು, ಅದರಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ತದನಂತರ 2G ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ತದನಂತರ ಕೋಲ್ಗೇಟ್ ಅನ್ನೋ ಹಗರಣ ಬಂತು, ಅದರಲ್ಲಿ 1,86,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ಈ ವರ್ಷದ ಬಜೆಟ್, ಇವತ್ತು ಮಂಡನೆ ಮಾಡಿದಂಥ ಬಜೆಟ್, ಕರ್ನಾಟಕದ ಜನಸಂಖ್ಯೆಗೆ ಒಂದು ವರ್ಷದ ಸರ್ಕಾರಿ ನೌಕರರ ಸಂಬಳಕ್ಕೆ ಎಲ್ಲ ಸೇರಿಸಿ ಮೀಸಲಾಗಿಟ್ಟಂಥ ಹಣ 3,50,000 ಕೋಟಿ. ಅದರಲ್ಲಿ 56,000 ಕೋಟಿ ರೂಪಾಯಿ ಸಾಲ ತಗೊಂಡು ಮಾಡ್ತಾಯಿದ್ದಾರೆ. ಈ ಹಗರಣವನ್ನು ನಿಲ್ಲಿಸಿದರೆ ಎಷ್ಟೊಂದು ಹಣ ಈ ರಾಜ್ಯದ ಬೊಕ್ಕಸಕ್ಕೆ ಬರ್ತಾಯಿತ್ತು, ಸ್ವಲ್ಪ ಯೋಚನೆ ಮಾಡಿ. ಒಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದು ಆ ದಶಕದಲ್ಲಿ ಆದಂಥ ಸಾವಿರಾರು ಹಗರಣದ ಹಣವನ್ನು ಲೆಕ್ಕ ಹಾಕಿ ಅದು 3,50,000ಕ್ಕಿಂತ ಜಾಸ್ತಿ ಆಗ್ತದೆ. ಆದರೆ ಇದರ ಬಗ್ಗೆ ಕಾಳಜಿ ಇಟ್ಟವರು ಯಾರು? ಆ ತೃಪ್ತಿಯನ್ನು ಗುಣವನ್ನು ಮಕ್ಕಳಲ್ಲಿ ಅಳವಡಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದು ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಇತ್ತು. ಇವತ್ತು ಆ ನೀತಿ ಪಾಠ ಎಲ್ಲಿದೆ? ನೀತಿ ಯಾರಿಗೆ ಬೇಕು? ನೀತಿಯಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ, ಆದರೆ ಹೆಂಗೆ ಬಳಸಬೇಕಂತ ಕಲಿಸಲ್ಲ. ಅಂಥ ಸಮಾಜದಲ್ಲಿದ್ದೇವೆ ಬಂಧುಗಳೇ. ಸ್ವಲ್ಪ ಯೋಚನೆ ಮಾಡಿ. ಇದೇ ರೀತಿ ಈ ದುರಾಸೆ ಮತ್ತು ಜಾಸ್ತಿ ಆಗ್ತಾ ಹೋದರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗ್ಬೋದು? ಇವತ್ತು ಪಾಕಿಸ್ತಾನದಲ್ಲಿ 1 ಲೀಟರ್ ಹಾಲಿಗೆ 210 ರೂಪಾಯಿ, $1 ಅಮೆರಿಕನ್ $399 ರೂಪಾಯಿ. ಗೂಗಲಲ್ಲಿ ನೋಡಿ, ನಾನು ಹೇಳಿದ ಎಲ್ಲ ವಿಚಾರ ಆ ಗೂಗಲಲ್ಲಿದೆ. 1965ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು, ಅಂದು 65ನೇ ಇಸ್ವಿಯಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಗೂಗಲ್ಗೆ ಹೋಗಿ ನೋಡಿ. ರಾಜೀವ್ ಗಾಂಧಿಯವರು 85ನೇ ಇಸ್ವಿಯಲ್ಲಿ ಏನು ಹೇಳಿದ್ರಂತ? 1 ರೂಪಾಯಲ್ಲಿ 15 ಪೈಸೆ. ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದೇ? ಸ್ವಲ್ಪ ಯೋಚನೆ ಮಾಡಿ. ಯಾವ ರೀತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು? ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. 73ನೇ ಇಸ್ವಿಯಲ್ಲಿ ರಾಜೀನಾಮೆ ಕೊಟ್ಟರು. ಆವಾಗ ಅವರ ಸಂಬಳ 4,000. 1 ರೂಪಾಯಿಯ ಬೆಲೆ ಎಷ್ಟಂತ ಯೋಚನೆ ಮಾಡಿ. ಇವತ್ತು ಸುಮಾರು 3 ಲಕ್ಷ ಸಂಬಳ ಇದೆ. ಯಾಕೆ? ಹಣದ ಉಬ್ಬರದಿಂದ. ಹಣದ ಉಬ್ಬರ ಯಾಕೆ? ನಮ್ಮ ದುರಾಸೆಯಿಂದ. ಬಂಧುಗಳೇ, ಮುಂದೆ ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ಏನಾಗ್ಬೋದು? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ನಾವು ಎಲ್ಲರೂ ಸಹಕರಿಸಿ ಇದನ್ನು ವಿರೋಧಿಸದೇ ಇದ್ದರೆ, ಆ ಸಮಾಜದ ಭಾವನೆಯನ್ನು ಬದಲಾಯಿಸದೇ ಇದ್ದರೆ ಮುಂದೆ ಅವರ ಜೀವನ ಭಾಳ ಕಷ್ಟಕರವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಬಂಧುಗಳೇ. ಅದಕ್ಕಾಗಿ ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ ತೃಪ್ತಿ ಅನ್ನುವ ಗುಣ ಇಟ್ಕೊಳ್ಳಿ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅದರಿಂದ ಎಂದೂ ಸಂತಸ ಬರಲ್ಲ.
ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಲ್ಲಿ ಹಲವಾರು ಜನ ಒಂದು ವಾರದ ಹಿಂದೆ 10 ದಿವಸದ ಹಿಂದೆ ಒಬ್ಬ ಸಂಸದನ ಮನೆಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ರೇಡ್ ಮಾಡಿದ್ದನ್ನು ಟಿ ವಿಯಲ್ಲಿ ತೋರಿಸ್ತಾ ಇದ್ರು. ಕಂತೆ ಹಣ ಕಬಾಟಲ್ಲಿ ಇಟ್ಟದ್ದನ್ನು, ಅದರಲ್ಲಿ 250 ಕೋಟಿ ರೂಪಾಯಿ ಇತ್ತು. ಅವನಿಗೆ ಏನು ಸಂತಸ ಇದೆ ಜೀವನದಲ್ಲಿ? ಇವಾಗ ಆ ಹಣವನ್ನು ಜಪ್ತಿ ಮಾಡಿದಾರಲ್ಲ, ಅದು ವಾಪಸ್ ಅವನಿಗೆ ಎಂದೂ ಹೋಗೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೇನೆಂತ ತೋರಿಸಬೇಕು. ಟ್ಯಾಕ್ಸ್ ಕಟ್ಟಿದರೆ ಅವನು ಕಬಾಟಲ್ಲಿ ಇಡಲ್ಲ, ಬ್ಯಾಂಕಲ್ಲಿ ಇಡ್ತಾ ಇದ್ದ. ಇಂಥ ಹಣ ಮಾಡಿದವರಲ್ಲಿ ಎಂದೂ ಸಂತಸ ಇರಲ್ಲ, ರಾತ್ರಿ ನಿದ್ದೆ ಬರಲ್ಲ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ಹಣ ಮನೆಯಲ್ಲಿದ್ದಾಗ ಮುಂದೆ ಮಕ್ಕಳು ಏನಾಗ್ಬೋದು ಈ ಯೋಚನೆ ಕೂಡ ಅವರಲ್ಲಿರ್ತದೆ. ನಿದ್ದೆ ಬರಲ್ಲ, ನಿದ್ದೆಗೆ ಮದ್ದು ತಗೊಳ್ಬೇಕಾಗ್ತದೆ. ಇದ್ದದ್ರಲ್ಲೇ ಸಂತಸ ಪಡುವಂಥ ಒಂದು ವೃತ್ತಿಯನ್ನು ನಾವು ಅಳವಡಿಸಿದರೆ ಖಂಡಿತವಾಗಿ ನಮ್ಮ ಜೀವನ ಸಂತಸವಾಗಿರ್ತದೆ ಅನ್ನೋದು ನನ್ನ ವಿಚಾರ. ನಾನು ಇದನ್ನು ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೇನೆ. ನನ್ನಲ್ಲಿ ಒಂದಿಷ್ಟು ನ್ಯೂನ್ಯತೆ ಇರ್ತಾ ಇದ್ದರೆ, ನಾನಿವಾಗ ನಿವೃತ್ತನಾಗಿ ಸುಮಾರು 15-16 ವರ್ಷ ಆಯಿತು. 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 8 ಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 150 ಅಧಿಕಾರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ನನ್ನಲ್ಲಿ ನ್ಯೂನ್ಯತೆ ಇದ್ದರೆ ಇಷ್ಟೊತ್ತಿಗೆ ನೀವು ನನ್ನನ್ನು ಕರೀತಾ ಇರಲಿಲ್ಲ, ಅವರು ಬಿಡ್ತಾನೂ ಕೂಡ ಇರಲಿಲ್ಲ. ಇದ್ದದ್ರಲ್ಲೇ ಸಂತಸ ಪಡುವುದು ನಾನು ಕಲ್ತ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಇದು 2ನೇ ಕಾರ್ಯಕ್ರಮ. ನನಗೆ 84 ವರ್ಷ ವಯಸ್ಸು. ನಾನು ಈ ಕಾರ್ಯಕ್ರಮನ ಲೆಕ್ಕಕ್ಕೆ ತಗೊಂಡಿಲ್ಲ, ಯಾಕಂದರೆ ನಾನು ಶಾಲಾ ಕಾಲೇಜಿಗೆ ಮುಖ್ಯವಾಗಿ ಹೋಗೋದು. ಆ ಶಾಲಾ ಕಾಲೇಜಿಗೆ ಹೋದಂಥ ಕಾರ್ಯಕ್ರಮ ನನ್ನ ಟೋಟಲ್ 1822ನೇ ಕಾರ್ಯಕ್ರಮ. ಬಂಧುಗಳೇ, ಈ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯವನ್ನು ಅಳವಡಿಸಿ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗಲೇ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಕವಿಗಳು ಹೇಳ್ತಾ ಇದ್ದಾರಲ್ಲ, ಏನೇ ಆಗು ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಲ್ಲಿದೆ ನಮ್ಮ ಸಮಾಜದಲ್ಲಿ ಮಾನವೀಯತೆ? ಒಂದು ಅಪಘಾತ ನಡೀತದೆ, ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ತಾರೆ, ಒಂದು ತುತ್ತು ನೀರು ಕೊಡಿ ಅಂದರೆ ಯಾರೂ ಕೊಡ್ತಾ ಇಲ್ಲ. ಯಾಕ್ರಿ ಮತ್ತು ನಾಳೆ ಪೊಲೀಸ್ನವರು ನಮ್ಮನ್ನು ವಿಟ್ನೆಸ್ ಆಗಿ ಮಾಡ್ತಾರೆ, ಬೇಡ ಅಂತ. ಇದು ಕಟ್ಟುಕತೆ ಅಲ್ಲ. 2011ರಲ್ಲಿ ಒಬ್ಬ ಯುವಕ ಹರೀಶ್ ನಂಜಪ್ಪ ಅನ್ನೋ ಯುವಕ ಒಂದು ಅಪಘಾತಕ್ಕೆ ಸಿಲುಕಿ ಅವನ ದೇಹ ಇಬ್ಬಾಗವಾಗ್ತದೆ. ಅಲ್ಲಿ ಹಲವಾರು ಜನ ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾಯಿದ್ರು. ಅವ್ರನ್ನ ಕೇಳಿದ, ಒಂದು ತುತ್ತು ನೀರು ಕೊಡಿ, ಜೀವಂತವಾಗಿದ್ದ, ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದ, ಯಾರೂ ಕೊಟ್ಟಿಲ್ಲ. ಆ್ಯಂಬುಲೆನ್ಸ್ ಬರ್ತದೆ, ಆ್ಯಂಬುಲೆನ್ಸ್ನ ಸಿಬ್ಬಂದಿ ದೇಹದ 2 ಭಾಗವನ್ನು ಎತ್ತಿಬಿಟ್ಟು ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ. ಮತ್ತು ಜೀವಂತವಾಗಿದ್ದ ಆ ಸಿಬ್ಬಂದಿಗೆ ಹೇಳ್ತಾರೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡಿ ಅಂತ. ಏನು ವಿಪರ್ಯಾಸ ನೋಡಿ, ಎಂಥ ಮಾನವರು ನಾವು. ಇದು ಕಟ್ಟುಕತೆ ಅಲ್ಲ. ZTV ಅವರು ಆತನ ತಾಯಿಗೆ ಒಂದು ಮರಣೋತ್ತರ ಪ್ರಶಸ್ತಿಯನ್ನು ಕೊಡ್ತಾರೆ. ಅದಕ್ಕೆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ನನ್ನನ್ನು ಕರೆದಿದ್ದರು. ಎಂಥ ಸಮಾಜದಲ್ಲಿ ಇದ್ದೇವೆ ಬಂಧುಗಳೇ. 2 ಮೌಲ್ಯಗಳನ್ನು ಅಳವಡಿಸಿ, ನಮ್ಮ ಹಿರಿಯರು ಹೇಳಿದಂಥ ಮೌಲ್ಯಗಳಕ್ಕೆ ಪೂರಕವಾಗಿ ನಾನು ಒಂದು ಸಂದೇಶವನ್ನು ಮಕ್ಕಳಿಗೆ, ಯುವಕರಿಗೆ ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ ಬಂಧುಗಳೇ. ಈ ಸಮಾಜವನ್ನು ಸರಿಪಡಿಸೋಕ್ಕೆ ಬೇರೆ ದಾರಿ ಇಲ್ಲ, ಈ 2 ಮೌಲ್ಯಗಳು ಮಾತ್ರ. ಇದೇ ರೀತಿ ಮುಂದುವರೆದರೆ, ಹಣದ ಉಬ್ಬರ ಮುಂದಕ್ಕೆ ಹೋದರೆ, ನಾವು ಯುರೋಪಿನ ಚರಿತ್ರೆಯನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು. ಯಾಕಂದರೆ ಅಲ್ಲಿ ಏನಾಗಿದೆ ಅಂತ. ಅಲ್ಲಿ ಒಂದು ಖಂಡದಲ್ಲಿ ಇದ್ದಂಥ ದೇಶಗಳು, ಒಂದು ದೇಶ ಇವಾಗ 25 ದೇಶ ಆಗಿದೆ. ನಮ್ಮಲ್ಲಿ ಕೂಡ ಆಗುವ ಸಂದರ್ಭ ಇದೆ. ಇದೇ ರೀತಿ ಆರ್ಥಿಕ ಬದಲಾವಣೆಗಳು ಇದ್ದವರಲ್ಲೇ ಸಂಪತ್ತು, ಇಲ್ಲದವರಲ್ಲಿ ಏನೂ ಇಲ್ಲದೆ ಹೋದರೆ ಖಂಡಿತವಾಗಿ ಇಲ್ಲೂ ಒಂದು ದಿವಸ ಕ್ರಾಂತಿ ಆಗ್ತದೆ. ಕ್ರಾಂತಿ ಆದರೆ ಈ ದೇಶ 25 ದೇಶ ಆಗ್ತದೆ. ಭಾಷೆ, ಧರ್ಮ ಇದರ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ದಯವಿಟ್ಟು ಅಂಥ ಒಂದು ಮಟ್ಟಕ್ಕೆ ಹೋಗುವ ಸಂದರ್ಭವನ್ನು ಕೊಡಬೇಡಿ. ಈ 2 ಮೌಲ್ಯಗಳನ್ನು ನೀವು ಅಳವಡಿಸಿ, ನಿಮ್ಮ ಮಕ್ಕಳಲ್ಲಿ ಅಳವಡಿಸಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಪೋಷಕರು ದಿನ ಎಲ್ಲ TV ನೋಡ್ತಾ ಇರ್ತಾರೆ, ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ, ಅವ್ರಿಗೆ ಹೇಳುವವರಿಲ್ಲ, ನೀತಿ ಪಾಠ ಇಲ್ಲ, ಎಲ್ಲಿ ಕಲಿತಾರೆ ಮಕ್ಕಳು? ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಮನೋರಂಜನೆ ಇರ್ಬೋದು, ಅದು ನೋಡ್ದಂಥದ್ದು ಜಾಸ್ತಿ ಇರ್ತದೆ ಇದರಲ್ಲಿ.
ಬಂಧುಗಳೇ, ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವ ಇದು ದಯವಿಟ್ಟು 2 ಮೌಲ್ಯಗಳನ್ನು ಇಟ್ಕೊಳ್ಳಿ. ಇದನ್ನು ಯಾವ ಶಾಪಿಂದಲೂ ಖರೀದಿ ಮಾಡಬೇಕಾಗಿಲ್ಲ. ಆ 2 ಮೌಲ್ಯಗಳು ಇದ್ದರೆ ಈ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬರ್ತದೆ. ಖಂಡಿತವಾಗಿಯೂ ಹಿಂದೆ ಒಂದು 50 ವರ್ಷದ ಹಿಂದೆ ಇದ್ದಂಥ ಒಂದು ಸಮಾಜಕ್ಕೆ ನಾವು ಹೋಗ್ತೇವೆ. ಏನೋ ಒಂದು ಮುಂದಕ್ಕೆ ನಿಮ್ಮಲ್ಲಿ ರಾಜಕೀಯಕ್ಕೆ ಬರಬೇಕಂತ ಯಾರಾದರೂ ಇಚ್ಛೆ ಇದ್ದರೆ ದಯವಿಟ್ಟು ಜನತಾ ಸೇವೆಯ ಒಂದು ಭಾವನೆ ಇಟ್ಕೊಂಡು ಬರಬೇಕು ಹೊರತು ನಿಮ್ಮ ವೈಯಕ್ತಿಕ ಲಾಭಕ್ಕೆ ಬರಬೇಡಿ. ಈ ದೇಶದ ಭವಿಷ್ಯಕ್ಕಾಗಿ ಬನ್ನಿ ರಾಜಕೀಯಕ್ಕೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಇದ್ದೇ ಇರಬೇಕು. ಆದರೆ ಸೇವೆ ಮಾಡುವಂಥ ಇಚ್ಛೆ ಇದ್ದವರು ಮಾತ್ರ ಬರಬೇಕು ಹೊರತು ಬರೀ ಹಣ ಮಾಡೋಕ್ಕೆ ಬರುವವರು ಅವ್ರಿಗೆ ಬರೋಕ್ಕೆ ಬಿಡಬೇಡಿ ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಮಾನವೀಯ ಮೌಲ್ಯದ ಜೀವನದ ನಡೆ ನುಡಿ ಬಗ್ಗೆ ತುಂಬ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಸಂತೋಷ್ ಹೆಗಡೆಯವರು. ಜಿಲ್ಲೆ ಸಮಾಚಾರ ಪತ್ರಿಕೆಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಒಂದು ಸಮೂಹ ಛಾಯಾಚಿತ್ರ ಅಂದರೆ ಗ್ರೂಪ್ ಫೋಟೋ ತೆಗೆಯೋದಿದೆ, ಬೇಗ ಬನ್ನಿ. ಜಿಲ್ಲೆ ಸಮಾಚಾರ ಪತ್ರಿಕೆ ಬಳಗದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬನ್ನಿ. ಡಾಕ್ಟರ್ ಶಶಿಕುಮಾರ್ ಅವರ ಅಭಿಮಾನಿಗಳು ಅವ್ರನ್ನ ಗೌರವಿಸಿ ಸನ್ಮಾನ ಮಾಡ್ತಿದ್ದಾರೆ. ಮಹಾಂತೇಶ್ ಒಣರೊಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹನುಮಂತಪ್ಪನವರ ಕುಟುಂಬದವರೆಲ್ಲ ಬನ್ನಿ. ಹನುಮಂತಪ್ಪನವ್ರ ಮನೆಯವರು, ಅವರ ಅಳಿಯ, ಅವಳ ಸೊಸೆ, ಅವ್ರ ಬಳಗ, ಇಡೀ ಕುಟುಂಬ ಎಲ್ಲ ದಯವಿಟ್ಟು ವೇದಿಕೆಗೆ ಬನ್ನಿ ಬೇಗ ಬೇಗ. ಶಶಿಕುಮಾರ್ ಅವರ ಅಭಿಮಾನಿಗಳ ಬಳಗದವರು ಅವ್ರನ್ನ ಸನ್ಮಾನ ಮಾಡ್ತಿದ್ದಾರೆ. ಹನುಮಂತಪ್ಪನವರ ಎಲ್ಲ ಅವರ ಮನೆಯವರು, ಅವರ ಅಳಿಯ, ಮಗಳು ಎಲ್ಲ ದಯವಿಟ್ಟು ವೇದಿಕೆಗೆ ಬನ್ನಿ. ಜಿಲ್ಲಾ ಸಮಾಚಾರ ಪತ್ರಿಕೆ ಪೂರ್ವ ಬಳಗದವರೆಲ್ಲರೂ ದಯವಿಟ್ಟು ವೇದಿಕೆಗೆ ಬನ್ನಿ. ಶಶಿಕುಮಾರ್ ಅವರ ಧರ್ಮಪತ್ನಿ ಕೂಡ ವೇದಿಕೆಗೆ ಬನ್ನಿ. ಅವರ ಕುಟುಂಬದವರಿದ್ದರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಜಿಲ್ಲಾ ಸಮಾಚಾರ ಪತ್ರಿಕೆ ಬಳಗದ ಪೂರ್ವ ಪದಾಧಿಕಾರಿಗಳು, ಸದಸ್ಯರೆಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಪಾಪಗುರು ಅವರು ವಂದನಾರ್ಪಣೆ ಮಾಡಬೇಕು ಸಂಕ್ಷಿಪ್ತವಾಗಿ ಅಂತ ಕೇಳ್ಕೊಳ್ತಾ, ಪರಮ ಪೂಜ್ಯ ಬಸವಪ್ರಭುಗಳಿಗೆ ಕೂಡ ಸನ್ಮಾನ ಇದೆ. ವಂದನಾರ್ಪಣೆ ಪಾಪಗುರು ಅವರು ಮಾಡಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಬಸವಪ್ರಭು ಸ್ವಾಮೀಜಿಯವರಿಗೆ ಈಗ ಒಂದು ಸನ್ಮಾನ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜಿಲ್ಲಾ ಸಮಾಚಾರ ಬಳಗ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತದೆ. ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಯನ್ನು ಆಡಲು ಬಂದಿರತಕ್ಕಂತಹ ಪ್ರೊಫೆಸರ್ ಎಚ್.ಎಸ್. ಹರಿಶಂಕರ್ ಮೈಸೂರು ಇವರಿಗೆ ಜಿಲ್ಲಾ ಸಮಾಚಾರ ಬಳಗವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರತಕ್ಕಂತಹ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀ ರಾಮಚಂದ್ರ ಕಲಾಲ್ ಅವರಿಗೆ ಜಿಲ್ಲಾ ಸಮಾಚಾರ ಬಳಗವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದೆ. ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ನೀಡಿದಂತಹ ಮಹಾಂತೇಶ್ ವಿ ಒಣರೊಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡಿದಂತಹ ಜಿಲ್ಲಾ ಸಮಾಚಾರ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಗೌರವಾನ್ವಿತ ವಿಶ್ರಾಂತ ಲೋಕಾಯುಕ್ತರಾದಂತಹ ಶ್ರೀ ಸಂತೋಷ್ ಹೆಗಡೆಯವರು ತಮ್ಮ ಈ ವಯಸ್ಸಿನಲ್ಲೂ ಕೂಡ ಯುವ ಉತ್ಸಾಹದಂತೆ ಬಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು, ಸಮಾಜವನ್ನು ಕುರಿತು, ಸಮಾಜದ ಪ್ರಸ್ತುತ ವ್ಯವಸ್ಥೆಯನ್ನು ಕುರಿತು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಜಿಲ್ಲಾ ಸಮಾಚಾರ ಬಳಗವು ಬಯಸ್ತದೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.